ಹಗಲುಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಕಾಮದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ ಹಲೋ ಕರೆಕ್ಟ್ ಐತಲ್ಲ ಸರಿ ಹಲೋ ಕರೆಕ್ಟ್ ಐತೆ ಕರೆಕ್ಟ್ ಮೊದಲಾಗಿ ಹಲೋ ಯಾರು ಇದು ಯಾರು ಬರೆದ ಕಥೆಯು ನನಗಾಗಿ ಹಬ್ಬಗಳ ನಿಮ್ ಕೈ ಮುಗಿತೇನ್ರಪ್ಪ ಯಾರ ಭಿಕ್ಷೆ ಹಾಕಿ ಪುಣ್ಯ ಕಟ್ಗ್ಯಾರಪ್ಪ ಪುಣ್ಯ ಕಟ್ಗ್ಯಾರಿ ಎಂಟತ್ತು ದಿವಸ ಆದ್ರಪ್ಪ ಅನ್ನೋದು ಮುಸುಡಿನ ನೋಡಿಲ್ಲ ಯಾರ 5,10,1,500 ಎಷ್ಟಾಗಿದ್ರೆ ನಡೀತೈತಿ ಒಂದ್ ವೇಳೆ ರೊಕ್ಕಿಲ್ಲ ಅಂದ್ರೆ ಯಾರು ಚಿಂತೆ ಮಾಡ್ಬೇಡ್ರಿ ಸ್ಕ್ಯಾನರ್ ಐತಿ ನನ್ನ ನಂಬರ್ ಕೊಡ್ತೇನೆ ಫೋನ್ ಪೇ ಗೂಗಲ್ ಪೇ ಯಾವ್ದಾದ್ರು ನಡೀತೈತಿ ಭಿಕ್ಷೆ ಹಾಕಿ ಪುಣ್ಯ ಕಟ್ಗ್ಯಾರಪ್ಪ ಪುಣ್ಯ ಕಟ್ಗ್ಯಾರಿ ಫೋನ್ ನಂಬರ್ 1966 ಕುಂತಲ್ಲಿ ಕೂರಂಗಿಲ್ಲ ಇತ್ತಲ್ಲಿ ನಿಲ್ಲಂಗಿಲ್ಲ ಇದಿಲ್ಲ ಪಿತ್ತಲ್ಲ ಇಳಕಿ ಮಾತಿಲ್ಲ ಜುಮ್ಜುಮಯ ಜುಮ್ಜುಮಯ ಪ್ರಾಯ ಬಂದ್ರೆ ಏನಿಲ್ಲ ಜುಮ್ಜುಮಯ ಜುಮ್ಜುಮಯ ಪ್ರಾಯ ಬಂದ್ರೆ ಏನಿತ್ತು ಮಯ ಅಲ್ರಿ ಈ ಊರಾಗ ಉಡಾ ಹುಡುಗರು ಹಾವಳಿ ಜಾಸ್ತಿ ಆಗೈತೆ ಅಂತ ಮಾಡಿದ್ದೆ ಅದೆಲ್ಲ ಕಡಿಮೆ ಆಗೈತಿ ಈಗ ಏನಿದ್ರು ಬಿಷಕ್ರ ಹಾವಳಿನ ಹೆಚ್ಚಾಗೈತಿ ತಗೋ ತಾಯಿ ಮೇಡಮ್ ಮಾರ ನೋಡಕ್ ಒಳ್ಳೆ ನೌಕರಿ ಮಾಡ್ರಿದ್ದಂಗ ಕಾಣಿಸ್ತೀರಿ ಚಿಲ್ರ ಕಾಯಿನಾಗ್ತಿರಲ್ಲ ಒಂದು ಮನುಷ್ಯತ್ವ ಅನ್ನೋದು ಬೇಡ ಈ ಕಾಯಿ ಸೌಂಡ್ ಅಂದ್ರೆ ಸಾಕು ಎಲ್ಲಿ ಬೇಕಾದಲ್ಲಿ ಬಗ್ಗದ 500 1000 2000 5000 ಹಿಂಗ ಹಾಕಿದ್ರೆ ಡಾಬಾಕ್ ಹೋಗಿ ಶಿವ ಅಂದ್ ಕಂಠ ಮಠ ಕುಡುದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ತಿಂದು ಕಂಠ ಮಠ ಕುಡಿದು ಬರ್ಬೋದ್ರಿ ಕುಕ್ಕರ್ ರೈಸ್ ಅಂತ ಹೆಗ್ ರೈಸ್ ಬೇಡನ ಚಿಕನ್ ಬಿರಿಯಾನಿನ ಅಯ್ಯಯ್ಯೋ ಸೇಮ್ ಟು ಸೇಮ್ ಡೈಲಾಗ್ ಎಲ್ಲೋ ಕೇಳ್ದಂಗ ಐತಲ್ಲ ಇವ ಯಾರಿರಬಹುದು ಕಥೆ ಮುಗಿಯಿತೆ ಹಣ ಎತ್ತುವುದೇ ಆರಂಭದ ಅಲ್ಲೋ ಬಸ್ಸ ಬಡ್ಗಿ ಕೆತ್ತು ಹುಡ್ಗಿ ನೋಡಿ ಸಂಡೆ ಬಿಡೋ ಬಡ್ಗಿ ಬಸ್ಸ ಏನ್ ಓದಿ ನೀನ್ ಅವತಾರ ಅವನವನು ದನದ ಕೊಟ್ಟ್ಯಾರ್ಯಾಗ ಸಿಕ್ಕ ಅವನವನು ಆದಂಗ ಆಗಿಲ್ಲ ಏನಾಗೈತಿ ನಿನ್ನ ಬಾಡಿಗೆ ಮಗತಾನು ಏನಂತ ಹೇಳಲಿ ಚಿತ್ರ ಎಲ್ಲ ನಿನ್ನ ಸಲುವಾಗಿ ನಿನ್ನ ಪ್ರೀತಿ ಸಲುವಾಗಿ ನಿನ್ನ ಮನಸ್ಸು ಗೆಲ್ಲಬೇಕು ಅಂತ ಹೇಳಿ ನನಗ ನುಗ್ಗಿಕಾಯಿ ಅಂದ್ರೆ ಬಹಳ ಇಷ್ಟ ಅಂತಿದ್ ನೋಡು ನುಗ್ಗಿಕಾಯಿ ಹರ್ಕೊಂಬರೋಣ ಅಂತ ಹೇಳಿ ದಳವಾಯಿ ವಕೀಲ್ ಬಿಟ್ಟು ಆಟಕ್ಕೆ ಹೋಗಿದ್ನೆ ಚಿತ್ರ ಅದೇನ್ ಗೊಬ್ಬರ ಹಾಕಿದ್ನೋ ಏನೋ ಪುಣ್ಯಾತ್ಮ
ಗಿಡ ತುಂಬಾ ಕಾಯಿ ಅಂದ್ರೆ ಕಾಯಿ ಎಲ್ಲ ಮಳದ್ ಮ್ಯಾಲ ಕೆಳ ನಿಂತ್ಕೊಂಡ್ ನೋಡ್ದವನ ಎಂದೂ ಹತ್ಯವಲ್ಲ ನಾ ಮರಾನ ನಿನ್ನ ಮನಸ್ಸಿನ ನೆನೆಸ್ಕೊಂಡ್ ಆರ ಮಾಡಿಸಿ ಮರ ಹತ್ತಿದ್ದೆ ಚಿತ್ರ ಯವ್ವ ಎಂತ ಕೆಲಸ ಮಾಡಿ ಮರ ಹತ್ತಿ ಕೈ ಚಾತನೆ ಒಂದರ ಕಾಯಿ ನನ್ನ ಕೈಗೆ ಸಿಗ್ಬೇಕ ಬೇಡ ಹೆಂಗೆ ಕೈ ಚಾತನ ಹಂಗ ಕೆಳಗ್ ಹೋಗವು ಮ್ಯಾಕ್ ದೇವ್ರ ನೆನ್ಸಾನ ಮ್ಯಾಕ್ ನೋಡಿದ್ದೆ ಚಿತ್ರ ಅಲ್ಲೇನ್ ಹಳೆ ಲವರದಳ್ಳಿ ಇಲ್ಲ ಅಡವಂಗ್ಲ ಮ್ಯಾಕ ನೋಡಕತ್ತಿ ಹಿಂಗಿತ್ತ ಅದ ಹರಿ ಇಲ್ಲೊಂದು ಕಾಲು ಇಟ್ಟು ಮೀಟಿದಷ್ಟ ಜಾಸ್ತಿ ಪಾಪ ಅವ್ನ ತಂದಿನ ಹರಿದೈತಿ ಯಾರಿಗೂ ಆಗ ಛಡ ಹರಿ ಜಿಗಿತೋ ಏನ್ ಕಾಲು ಜಿಗಿದೋ ಅಂತ ಗೊತ್ತಾಗಿಲ್ಲ ಮ್ಯಾಲಿಂದ ಬಿದ್ದಾಗ ಹೊಲಸಿನಕಾಯಿ ಬಿದ್ದಾಗ ಅಂತ ಚಿತ್ರ ಬಿದ್ದು ನೋಡ್ತಾನೆ ನೀನು ಅನ್ನೋರ್ ದಿಕ್ಕಿಲ್ಲ ಸೀದಾ ನೆಲಕ್ಕೆ ಬಿದ್ದಿದ್ರ ಏನ್ರಿ ಆ ಪುಣ್ಯಾತ್ಮ ತೋಟದಲ್ಲಿ ಕಂಪೌಂಡ್ ಕಡ್ಸಾಕ 25 ಟ್ರಿಪ್ ಕಲ್ತ ನಾ ಗಿಡದ್ ಬಿಡ್ಬೇಕು ಸುರು ಕಲ್ಲಿನ ಗುಡ್ಡಿ ಮೇಲೆ ಬಿದ್ದ ಚಿತ್ರ ಹಂಗ ಸಂದ ನಾವು ಸುಮ್ಮನೆ ಹಳ್ಳಿ ಬಿಟ್ಟಾವ ಅಟ್ಟಾಕ್ ತಿನಿಕ್ ಹೇಳ್ತಿದ್ವಿ ಬಾ ತ್ರಾಸ ಆಗತ್ತಲ್ಲ ಚರಗಿ ತಗೊಂಡ್ ಬರ್ಲೇನ ಎಲ್ಲ ತರಸ್ಕೊಳಕ ನಿಂತಿಯಲ್ಲ ಯಪ್ಪ ಕಡೆಗೆ ನೀನು ಅನ್ನೋರ್ ದಿಕ್ಕಿಲ್ಲ ಸಂಜೆ ಮುಂದ ದನ ಮೇಸೋ ಹುಡುಗರು ಎಮ್ಮಿ ಮ್ಯಾಲ ಕುದುರ್ಸ್ಕೊಂಡ್ ನನ್ನ ತಗ ಬಂದು ಡಾಕ್ಟರ್ ಹತ್ರ ಬಿಟ್ರು ಮುಂದ ಆ ಡಾಕ್ಟರ್ ಅಲ್ಲಿ ತಿವುದು ಇಲ್ಲಿ ತಿವುದು ಎಲ್ಲಿ ನುಯ್ದಿದೆ ಅಂತೇಳಿ ಸಂದ ಹಿಡಿದು ತಿವುದು ನರಕ್ ಇಂಜೆಕ್ಷನ್ ಕೊಟ್ರೆ ಎಲ್ಲ ಬಿಡು ಒಂದ್ ನಾನು ನರಕ್ ಇಂಜೆಕ್ಷನ್ ಕೊಟ್ರೆ ಆರಾಮ ಆಗ್ಬೋದು ಅಂತ ಹೇಳಿ ಬಗ್ಗಿದಷ್ಟ ನೋಡ ಬಗ್ಗ ಬಡ್ದೈತಿ ಅದ ನಾ ಮಾಡಿ ದೊಡ್ಡ ತಪ್ಪು ಬಗ್ಗಿಸಿ ನರಕ್ ಹೊಡೆದಾನ ಇಂಜೆಕ್ಷನ್ ಚಾಚಿದ್ರ ಮಡಚಾಕ್ ಬರ್ಬೋದು ಮಡಚಿದ್ರ ಚಾಚಾಕ್ ಬರ್ಬೋದು ಶಟದ ಹೋಗ್ಯವ ತಂಡ್ಯಾಗ ಹೋಗಿದ್ ನಂದು ಏನ್ ಕೇಳ್ತೀರಿ ಯಪ್ಪ ಬಾಳ ಪೆಟ್ಟಾಗೈತೇನು ಅಯ್ಯೋ ಪಾ ಇನ್ನು ಅರಿಲ್ಲ ಯಪ್ಪ ನೋವಾಗಿದ್ದು ಒಂದ್ ಕಡೆ ಹೋಗ್ಲಿ ಓಡ್ದಾರೆ ಬಸ್ವ ಓಡಿ ಬಂದು ಹಿಡ್ಕ ಬಾರ ಕೊಡಪ ನಾನು ಅಂತಿದ್ದಿ ಏನ್ ಹಿಡ್ಕೊ ಅಂತ ನತ್ ಮಾಡಿದ್ನ ಬಟ್ ಹೆಂಗ್ ಓಡಿ ಬರ್ಲಿ ಹೆಂಗ್ ಹಿಡ್ಕಲ್ಲಿ ನಿಂದು ಕೊಡಪ ನಾನ ಗಪ್ಪನ ಬಾಗಿಲು ತೆಗೆದು ಓಪನ್ ಮಾಡಿ ನೀರು ಮಾಡ ಅಂತಿದ್ದಿ ಓಡಿ ಬರೋದು ಹೆಂಗ ಬಾಗಿಲು ತೆಗೆದು ಹೆಂಗ ಚಾವಿ ಕಿರಿಕೈ ಹೆಂಗ ಹಾಕಲಿ ನಾನು ಕಿಲಿಕಾಯಿ ಜಂಗ ಹತ್ತೈತ ಎಲ್ಲ ಸಾಮ ಇದ್ದಾಗ ನನಗ ಒಂದ್ ಕನ್ಯೆ ಹತ್ಲಿಲ್ಲ ಈಗ ಓಡ್ರು ಕುಂತಲ್ಲೇ ಯಾರು ನನಗ ಮತ್ತ ಅದನ್ನ ಹೆಂಗ್ ಮಾಡ್ತಿ ಕುಂತಲ್ಲೇ ಮದುವೆ ಫಸ್ಟ್ ಡೇಟ್ ಮತ್ತ ನೀವು ಟ್ರೈನಿಂಗ್ ಕೊಟ್ರ ಆತರ ಹಾಕಿರ್ತ ಚಿತ್ರ ಅಲ್ಲ ನನಗೆ ನಾಟ್ನಾಕ್ ಆಗ್ಯಾವ ನಾವು ಟ್ರೈನಿಂಗ್ ತಗೊಳಕ ಕ್ಲಾಸ್ ಇಟ್ಟಿ ನಾನು ಅಲ್ಲ ಟೀಚರ್ ಅಂದ್ರೆ ಎಲ್ಲದೂ ಕಲಿಸ್ಬೇಕಪ್ಪ ಒಂದ್ ಕಲ್ಸೋದು ಒಂದ್ ಬಿಡೋದಂದ್ರೆ ಹೆಂಗ ಅಳಬಾಡ ಬಸ್ ಅಳಬಾಡ ನೀ ಈ ನಮ್ಮನೆ ಹೇಳಕತ್ತಿ ಅಂದ್ರ ನನಗ ತಡ್ಕೊಳಕ್ ಆಗಂಗಿಲ್ಲ ನೀ ನನ್ನ ಸಲುವಾಗಿ ಕಾಳು ಮನ್ಕೊಂಡಿ ಅಂದ ಮ್ಯಾಲೆ ನಾ ಗಟ್ಟಿ ಮನಸ್ ಮಾಡಿ ನಿನ್ನ ಮದುವೆ ಹಾಕೀನಿ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಬಸ್ ಚಿಂತೆ ಮಾಡಕ್ ಹೋಗ್ಬೇಡ ಪ್ಲಾನ್ ವರ್ಕೌಟ್ ಆತಲ್ರಿ ನೀವೇನಿಲ್ಲ ನಾಯ ಗಳ್ಳಿದ್ರ ಗಂಡು ಮಕ್ಕಳೆಲ್ಲ ದೂರಕ್ಕ ಸರಿರಿ ಹೆಣ್ಣು ಮಕ್ಕಳೆಲ್ಲ ಹತ್ರಕ್ಕ ಮುಕ್ಕೋರು ಮುಳ್ಳರೋರು ಹಿಡಕ ಹೋಗ್ರಿ ಆಟೇರು ಹುಡುಗರು ಹತ್ರಕ್ಕ ಈ ನಿರೋಧ ಸ್ವಾಮಿ ನಿಮಗೆ
ಓಂ 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 ಘನಾನಂದ ಶ್ರೀ 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 ಯಗದಗಡ ನೀರು ಆನಂದ ಪಟ್ ಸ್ವಾಹ. ಕೆಟ್ಟ ಮ್ಯಾಗ ಹೋಗಿ ಕೆಟ್ಟ ಕೆಳಗೆ ಇಳಿತಾರೆ ಇವ್ರು. ಸ್ವಾಮ್ಯಾರ ಸ್ವಾಮ್ಯಾರ ನೀವ್ ಈ ಟೈಮಿಗೆ ಬಂದಿದ್ದು ಬಹಳ ಚಲೋ ಆತ್ ನೋಡ್ರಿ ಸ್ವಾಮ್ಯಾರ. ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ರಿ. ನೀವೇನಾರ ಅದನ್ನ ಪರಿಹಾರ ಮಾಡಿದ್ರಿ ಅಂದ್ರ ಸಾಯ್ತನ ನಾನ್ ನಿಮ್ ಶಿಷ್ಯಳಾಗೇ ಸಾಯ್ತೀನ್ರಿ ಅಪ್ಪ. ನಿರೋಧಾನಂದ ಅಂದ್ರೆ ಏನಿದೆ? ತಡಿ ಈ ಹಾನಗಲ್ ಸರ್ಕಾರಿ ದವಾಖಾನ್ಯಾಗ ಹಾಲು ಸರ್ಕಾರಿ ದವಾಖಾನ್ಯಾಗ ನಿರೋಧ ಕಳುವು ಮಾಡೋರು ಬಂದಾರ. ಅದು ಸಂಘದ ಅಧ್ಯಕ್ಷರು ಇರ್ಬೇಕು ಇವ್ರು. ಸ್ವಾಮಿಗಳು ಗಟ್ಟಿ ಬಿದ್ದೀವ್ರಿ. ಅವರಲ್ಲವ್ರು ಪ್ರಜಾ ಯಾವ ಸಂಘದವರು ಯಾವ ಅಧ್ಯಕ್ಷರು ತಗೊಂಡ ಬಂದಾವೆ ಒಂದ್ ಅರ್ಧ ತಾಸು ತಡ ಇದೇನು ಸ್ವಾಮಿ ನಿರೋಧಾನಂದ? ಹೌದು ನಮ್ಮ ರೋಗದೆಯ ಬಾರಿ. ಏನು ಇದು ನಿಮ್ಮ ಹೆಸರೇ? ಹೌದು ನಿರೋಧಾನಂದ ಸ್ವಾಮಿ ಏನ್ರಿ ಸ್ವಾಮ್ಯಾರ? ನಾ ಹೇಳೋದು ಸ್ವಲ್ಪ ಚಿತ್ತ ಬಿಟ್ಟು ಕೇಳ್ರಿ ಸ್ವಾಮ್ಯಾರ. ಹೇಳು ಬಾರಿ. ನನ್ನ ಸಲುವಾಗಿ ನಮ್ಮ ಬಸ್ಯ ಅವರು ನುಗ್ಗಿ ಕೈ ಹರಿಯಕ್ ಹೋಗಿ ಗಿಡದ ಮ್ಯಾಗಿಂದ ಬಿದ್ದು ತಮ್ದು ಎಲ್ಲಾ ಮುರ್ಕೊಂಡಾರು. ಅವಸರ ಮಾಡಬಾರ್ದು. ನೀ ಹೆಂಗ ಬಿಟ್ಟಸ್ತ ತುಂಬ್ತಿರ್ತಿ ನಾನು ಅವಾಗ ತುಂಬ್ತಿರ್ತೀನಿ ಅದನ್ನ. ಕಾಲುಗಳನ್ನು ಮುರ್ಕೊಂಡಾರ. ನೀವು ನಿಮ್ಮ ತಪಸ್ಸ ಫಲದಿಂದ ಅವ್ರು ಹೋದ ಕಾಲಗಳನ್ನ ಮರಳಿ ಕೊಡಿಸ್ಬಿಡ್ರಿ ಸ್ವಾಮಿಯರ, ಮರಳಿ ಬೆಳೆಸ್ಬಿಡ್ರಿ. ಕಪ್ಪದ ಗುಡ್ಡದ ತಡಿ ತಡಿ ಹಚ್ಚಿಗಡೆ ರೆಣೆ ಆಣೆಗೈತಿ. ಕಪ್ಪತ ಗುಡ್ಡದ ತುತ್ತ ತುದಿಯಲ್ಲಿ ಸೂಜಿ, ಸೂಜಿಯ ಮೇಲೊಂದು ಊಟ, ಊಟದ ಮೇಲೊಂದು ಹಲಗೆ, ಹಲಗೆಯ ಮೇಲೆ ಒಂಟಿ ಕಾಲದಲ್ಲಿ ತಪಸ್ಸು ಮಾಡಿ ಮಹಾಕುಂಭ ಮೇಳಕ್ಕೆ ತೆರಳಿ ಅತ್ತ ಗೋವಾ ರಾಜ್ಯದಿಂದ ಬರುವಾಗ ಒಂದು ಕಿಂಚಿತ್ತು ಮೈಲಿಗೆ ಆಗಿದ್ದೇವೆ ಅಷ್ಟೇ. ನಮ್ಮ ತಪೋಶಕ್ತಿ ಇನ್ನೂ ಇದೆ. ಗೊತ್ತಾಗತ್ರಿ ಸ್ವಾಮಿಗಳ ಮಗು ನಿಮ್ಮ ತಪಸ್ಸಿನಿಂದ ಈ ಕುರ್ಚಕ್ ಒಂದು ಪಾಟಿ ಹೊಡೆದ್ ಕೊಡ್ರಿ. ಸುಮ್ಮಿರ್ರಿ. ನೀ ಏನಾರ ಹಿಂಗ ಮಾತಾಡಕತ್ತಿ ಅಂದ್ರ ಸ್ವಾಮಿಯವ್ರ ಮೂರೇ ಎಲ್ಲರೂ ಸಮಸ್ಯೆ ಖಂಡಿತ ಇದೆ. ಆದರೆ ಇಲ್ಲಿ ಇವನಿಗೆ ಅಡಗಿಕೊಂಡಿರುವುದು ಅಂತಿತ ಪಿಚಾಚಿ ಅಲ್ಲ, ಬ್ರಹ್ಮ ರಾಕ್ಷಸ. ಇನ್ನೊಬ್ಬ ರಾಕ್ಷಸಕ್ಕೆ ಹುಟ್ಟಿದಂತ ಕ್ರಾಸ್ ಸ್ಪೀಡ್ ಅಂತರ್ ಪಿಚಾಚಿ ಒಂದು ಇವನ ಮೈಯೊಳಗೆ ಸೇರಿಕೊಂಡಿದೆ. ಮುಂಜಾನೆ ಊರಾಗ ಅಡ್ಡಾಡ್ಲೇ ಬೇಡಲೇ ನಾನು. ಬಾಲೆ ಹೇಳಿ ಸ್ವಾಮಿ. ಇದನ್ನು ನಾವು ಓಡಿಸುವುದನ್ನು ನೀನು ಕಣ್ಣಾರೆ ನೋಡಬೇಡ. ನೋಡಿದರೆ ಕಣ್ಣುಗಳು ಇಂಗುತ್ತವೆ, ಕಿವಿಗಳು ಭರ್ನಾಗುತ್ತವೆ. ದೂರದಲ್ಲಿ ನಿಂತು ಕಣ್ಣು ಮುಚ್ಚಿಕೊಂಡು ನಿರೋಧ ಇವನಲ್ಲಿರುವ ಅಂತರ್ ಪಿಚಾಚಿಯನ್ನು ಓಡಿಸುತ್ತೇನೆ. ಇಲ್ಲೇ ಬರ್ತೀನಿ. ಏನೋ ಮಾಡೋದು ಸ್ವಾಮಿಯವ್ರು ಹೇಳಾರ. ಅವನಲ್ಲ ಅಂತರ್ ಪಿಶಾಚಿ ಇದು ಮಾತನಾಡುತ್ತಿರೋದು. ಅವ್ರ ಒಳಗೆ ಸನ್ನಿಧಿ ಅನ್ನೋದ್ರಿ ಅದಾವು ನೀ ಯಾಕೆ ಅಲ್ಲಿ ಪಾದ? ಎಲ್ಲ ಅವ್ರ ಚಿಗವದವ ಸರಿ ಶಿವನಗೌಡ. ದೂರದಲ್ಲಿ ತಪೋಶಕ್ತಿಯಲ್ಲಿ ತೊಡಗು. ಆಯ್ತ್ರಪ್ಪ ನೀವ್ ಹೇಳದಂಗ ಕಣ್ಣು ಮುಚ್ಚಿ ಕಿವಿ ಮುಚ್ಚಿಕೊಂಡು ನಿಂದಿರ್ತೀನಿ ಅಂತ ಬೇಗ ಇವನು ಕಾಲು ವಾಸಿ ಮಾಡ್ರಿ. ಯಾರೇನಿದ್ದೀರ ಬರೀಲ್ಲ? ಪಾಟಿ ಬೇಕಾ? ಆರಾಮಾಗೈತ್ರಿ. ಸಂದು ನೋಡಿ ಬಡಿಗಿ ಬಡಿಯೋ ಬಡಿಗೆರ ಬಸ್ಯ ನಾವು ಪಾರಿವಾಳ ಹಾಸಕ್ ಬಂದಿ ಎಲ್ಲ ಸಮಾನ ಮೈಲಾರಿ ನೀನ ಸಮಾಧಾನವಾದ ಆಗಿರ್ಬೇಕು ಅಂತ ಏನೇನೆಲ್ಲ ಟ್ರೈ ಮಾಡಿ ಹ್ಞೂನಪ್ಪ. ಅದೇನಾಯ್ತು ಅಂದ್ರ ಟರ್ಮರಿಕ್ ಇಂದ ಟೀಚರ್ ನಿಂದು ಮದ್ವಿ ಮಾತಾಡಕಂತ ಬಂದಿದ್ದೆ. ಇದಾತ ಲಗ್ನ ಪತ್ರ ಪ್ರಿಂಟ್ ಮಾಡ್ಸೋಕಂತ ಸುಖವಾಗಮನ ಬಯಸರ್ ಯಾರ್ಯಾರು ಹಾಕಾಡ್ಲೆ ನಂದು ಟೀಚರ್ ನೀನು ಮದುವೆ ಮಾಡ್ತಾವ ಕಾಟು ನಾನ ಕೈ ಮಾಡ್ಕೊಂಡು ಕಾಲು ಹೋಗ್ಯಾವ. ಸುಮ್ಮನೆ ನಿನ್ನ ತ್ರಾಸ ಯಾಕ? ನಾವೆಲ್ಲ ಮಾಡ್ಕೊಂತವಿ. ನಿನಗ ಒಂಚೂರ ದೆವ್ವನ ಬಿಡಿಸಿ ಇಲ್ಲ ಗತನ ಕಾಲು ಇನ್ನು ಓಡ್ಸೋದ್ ಬಾಳ ಐತಿ. ಇಲ್ಲ
ಏನ್ ಮಾಡ್ಬೇಡ್ರಿ. ಏನು ಮಾಡಬಾರ್ದ? ಏನ್ ಮಾಡ್ಬೇಡ್ರಿ. ಏನು ಮಾಡಬಾರ್ದು ಅಂದ್ರ ನಾನೇನು ಮಾಡಿದ್ರು ಸುಮ್ಮನೆ ಮಾಡಿಸ್ಕ. ಕಣ್ಣು ಮುಚ್ಕೊಂಡು ನಿರೋಧಾನಂದ ಅಂತ ಜಪ ಮಾಡೋದು ಸರಿಯಾ? ಏ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೇ ಕಾಲಲ್ಲವೇ? ಆಯ್ತು. ಓ ಆಗಿಲ್ಲ ಆರಾಮಾಗಿಲ್ಲ ಅಂತರ್ ಒಂದೊಂದ್ಸಲಿ ಹೋಗತ್ತಂದ್ರಪ್ಪ ಕ್ರಾಸ್ ಬ್ರೀಡ್. ಹೋ ಆಗಲ್ಲ ಕ್ರಾಸ್ ಬ್ರೀಡ್ ಬಾಲೆ ಜಪದಲ್ಲಿ ತೊಡಗು. ಈ ಸಲಿ ಹಾಕಿದೆ ಅಂದ್ರೆ ನೋಡಿ ಹೆಂಗ್ ಹಾಕ್ತಾನೆ. ಓ ಇವ್ಗೆ ನಾ ಕೊಡ್ತಾರೆ ಮೈಯಾಗ. ಸ್ವಾಮ್ಯಾರ ಏನಪ್ಪ ಮಾಡ್ರಿ ನಿಮ್ದಂತಿ ಪವಾಡ ಮಂತ್ರಕ್ಕ ಹೋದ ಕಾಲ ಬಂದವನ ಹೋದ್ನಲ್ರಿ ಸ್ವಾಮ್ಯಾರ. ಸ್ವಾಮ್ಯಾರ ಅಡ್ಡ ಬಿಟ್ಟು ತಪ್ಪಿಕೋ ಕಾಲಿಗೆಲ್ಲ ಬೆಳಿಬಾರಿ ಮಾಡಿ ಬಾಲೆ. ಆ ಬಚ್ಚ ನಿನ್ನೊಂದಿಗೆ ಮಾಡಿದ್ದು ಕೇವಲ ನಾಟಕ. ನಾಟಕ ಯಾವನೇ ಅವರು ನಿನ್ನೊಂದಿಗೆ ಮಾಡಿದ್ದು ನಾಟಕ, ಬರೀ ನಾಟಕ. ಅವರನ್ನು ಮರೆತು ಬಿಡುವುದು ಒಳ್ಳೆಯದು ಬಾಲೆ. ಅಯ್ಯೋ ವರ್ಷ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ನಲ್ಲೋ ವರ್ಷ. ನೀ ಹಿಂಗ ಮೋಸ ಮಾಡ್ತಿ ಅಂತ ನಾ ತಿಳ್ಕೊಂಡ್ರಿಲ್ಲಲ್ಲೋ. ತೊಡಗದಿರು ಬಾಲೆ. ಅವನು ಹೋಗಿದ್ದು ಒಳ್ಳೇದೇ ಆಯ್ತು. ಅವನಲ್ಲಿರುವ ಅಂತರ್ ಪಿಚಾಚಿಯನ್ನು ಓಡಿಸಿದ್ದಕ್ಕಾಗಿ ಗುರು ಕಾಣಿಕೆಯಾಗಿ ಏನನ್ನು ನೀಡುವುದಿಲ್ಲವೇ? ಗುರುಜಿ ನಿಮಗೆ ಏನು ಬೇಕು ಕೇಳಿ ಗುರುಜಿ. ಕುಟೀರಕ್ಕೆ ಹೋಗಿ ಮಾಡಂಬರಿ. ಬಿಸಿ ರಕ್ತ ಕುದಿಯುತ್ತಿದೆ ಎಂದು ಎದುರಿಸಿಕೊಂಡು ಹಾಯ್ದರೆ ನಿನ್ನ ಎದೆಯನ್ನು ಬಗೆದು ನನ್ನ ನಾಯಿಗಳಿಗೆ ಹಾಕುವೆ ನಿನ್ನ ಹೊಲಸು ದೇಹವನ್ನು. ಹರಿದು ತಿನ್ನಲು ನೀನೇನು ರಾಕ್ಷಸನೂ ಅಲ್ಲ, ಸಿಂಹನೂ ಅಲ್ಲ, ಯಗಚ್ಚಿತ ಕ್ಷುಲ್ಲಕ ಪ್ರಾಣಿ. ಅದು ನನ್ನ ಕಾಲಿನ ದೂರತಮ. ಕ್ರಾಂತಿ, ನಾನು ಪ್ರೀತಿಸುವ ಹುಡುಗಿ ಕಾವೇರಿಯನ್ನು ಬೆನ್ನು ಹೊತ್ತಿ ಅವಳನ್ನು ನನ್ನಿಂದ ದೂರ ಮಾಡಿದ್ದೀಯಲ್ಲ ಮಗನೇ. ಮುಂದೆ ನೋಡಿವೆಯಂತೆ ನಿನ್ನ ಕಣ್ಣ ಎದುರಿಗೆ ಅವಳನ್ನು ನನ್ನ ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಳ್ಳದಿದ್ದರೆ ನನ್ನ ಹೆಸರು ಗೃಹ ಮಂಡಳಿಯ ಅಧ್ಯಕ್ಷ ಗರುಡ ರಾಜನೇ ಅಲ್ಲ. ಗರುಡ ರಾಜ ತಾಳು ತಾಳು ಸ್ವಲ್ಪ ತಾಳು. ಹಲೋ ಕಾವೇರಿ. ಹಲೋ ರಾಜ. ನಿನ್ನ ಹತ್ರ ಸ್ವಲ್ಪ ಮಾತನಾಡೋದಿದೆ, ಬರ್ತೀಯಾ? ಖಂಡಿತ ಬರ್ತೀನಿ. ನಾನು ನಿಮ್ಮದೇ ಜಪದಲ್ಲಿರುವಾಗ ನನಗೆ ಫೋನ್ ಮಾಡಿ ಬಾ ಅಂತ ಹೇಳಬೇಕೆ ನೀನು. ಹೇಳು ರಾಜ, ನೀನು ಎಲ್ಲಿದ್ಯಾ? ನಾನು ಅಲ್ಲಿಗೆ ಬರ್ತೀನಿ. ಅದೇ ನಮ್ಮ ಯಾವಾಗಲೂ ಭೇಟಿ ಆಗ್ತಿದ್ವಲ್ಲ, ಅಲ್ಲೇ ಮಾಮೂಲಿ ಸ್ಥಳಕ್ಕೆ. ಓಕೆ ಡಾರ್ಲಿಂಗ್, ಡೆಫಿನೆಟ್ ಆಗಲಿ ಐ ವಿಲ್ ಕಮ್. ನೋಡಿದೇನಲ್ಲೇ ಗೃಹ ಮಂಡಳಿಯ ಅಧ್ಯಕ್ಷನೆಂದು ಜಂಬು ಕೊಚ್ಚಿಕೊಳ್ಳುತ್ತಿರುವ ಕದಡಾರನ ಮಗನೇ, ಈ ರೈತ ಹುಲಿಯ ತಾಕತ್ತು ಹೇಗಿದೆ ಅಂತ. ಕರ್ನಾಟಕದ ರೈತ ವೀರರು ಯಾವ ಹೆಣ್ಣಿನ ಹಿಂದೆ ಬೀಳುವುದಿಲ್ಲ. ಅವರಾಗಿ ಅವರು ಆಶ್ರಯ ಕೇಳಿ ಬಂದರೆ ಕೈ ಬಿಡುವುದಿಲ್ಲ.
ಬಿಡುವುದಿಲ್ಲ. ಅವರಾಗಿ ಆಶ್ರಯ ಕೇಳಿ ಬಂದರೆ ಕೈ ಬಿಡುವುದಿಲ್ಲ. ಕ್ರಾಂತಿ, ಅವನನ್ನು ಗೆದ್ದೇ ಗೆಲ್ಲಬೇಕೆಂಬ ಗುರಿ ಇಟ್ಟು ದೃಢ ಸಂಕಲ್ಪ ಮಾಡಿದ ನನಗೆ ಸೋಲಿಸಲು ಮುಂದೆ ಬಂದದ್ದೇ ಆದ ನನ್ನ ರಾಜಕೀಯ ಕುತಂತ್ರದಿಂದ ನಿನ್ನನ್ನು ಅಧೋಗತಿ ತರಲೇ ಹೋಗದೆ ಛಲ. ಮೊದಲು ದೇಶ, ಭಾಷೆ, ರಾಜ್ಯ ಉಳಿಸಿಕೋ. ಹಾಲು ಕೇಳಿದರೆ ನೀರು ಕೊಡುವುದಿಲ್ಲ, ಬೆಳಗಾವಿ ಕೇಳಿದರೆ ಬಿಜಾಪುರ ಬಿಡುವುದಿಲ್ಲ, ಕಾಶ್ಮೀರ ಕೇಳಿದರೆ ಲಾಹೋರ್ ಕಸಿದುಕೊಳ್ಳುವ ದಮ್ ಇರುವ ಯುಗ ಪುರುಷರು ನಾವು. ಇನ್ನು ಈ ಪೈಲ್ವಾನ್ ರೈತ ಪ್ರೀತಿಸಿದ ಹುಡುಗಿನ ಬಿಟ್ಟು ಕೊಡ್ತೇನೆ ಎಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಇಂಥ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಪ್ರಜೆಗಳ ಪ್ರತಿನಿಧಿಯಾಗಿ ಸೇವೆ ಮಾಡುವುದನ್ನು ಕಲಿತುಕೋ. ನನ್ನ ಹೃದಯದ ಕನಸುಗಾರ, ನನ್ನ ಒಲವಿನ ರೈತ ಸರದಾರ. ಅಂದಹಾಗೆ ಈ ಪೋಖ್ರಿ ಜೊತೆ ನೀನ್ ಯಾಕೆ ನಿಂತಿದ್ದೆ? ಕಾವೇರಿ, ಇದು ಪೋಖರಿ ಅಲ್ಲ, ಪೊರ್ಕಿ. ಪೊರ್ಕಿ ಏನಂತಾರೆ ಹೇಳ? ಕಸಬರಗಿಗೆ ಪೊರ್ಕಿ ಅಂತ. ಕ್ರಾಂತಿ, ಬಗಲಲ್ಲಿ ಪುಷ್ಪವಿದೆ ಎಂದು ಹದ್ದು ಮೀರಿ ಮಾತನಾಡಿದರೆ ಸತ್ಯದಲ್ಲಿಯೇ ನಿನ್ನ ಪಕ್ಕೆಲವುಗಳನ್ನು ಕತ್ತರಿಸಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಕವಿ, ಕಬಂಗಿ, ಬಾಯಿ ತುಂಬ ಕಾವೇರಿ ಅಂತ ಕರೆಯೋ. ಆ ರೀತಿ ಕರೆಯೋ ಅಧಿಕಾರ ಇರೋದು ರಣವೀರ, ಕ್ರಾಂತಿವೀರ ನನ್ನ ಕಿಡಿಗೆ ಮಾತ್ರ. ನಿನ್ನಂತ ನನಗಲ್ವ ಆ ರೀತಿ ಕರೆಯೋ ಅಧಿಕಾರ ಇದೆ. ನೋಡಿದೇನಲ್ಲಿ ಗರುಡ, ಹೆಸರಿನಲ್ಲಿ ಅಷ್ಟೊಂದು ಘ್ರಮ್ ಇದೆ. ಇನ್ನು ತೆಕ್ಕೆಯಲ್ಲಿ ಹಾಕಿಕೊಳ್ಳಲು ಬಯಸಿದರೆ ಸುಟ್ಟು ಹೋಗ್ತೀಯಾದರೆ ಯಾಕೋ ಈ ರೀತಿ ಮಾತಾಡ್ತಾ ಇದ್ದೀನಿ? ನಿನಗೆ ಅರ್ಥ ಆಗೋದಿಲ್ವೇನೋ? ನನ್ನ ಮನೆಯ ಕಾಯುವ ನಾಯಿ ನೀನು, ನನ್ನ ಮೇಲೆ ಕಣ್ಣಾಗ್ತೀಯೇನು? ನಿನ್ನ ಆ ಕಣ್ಣು ಗುಡ್ಡೆಯನ್ನ ಕಿತ್ತು ಹಾಕ್ಬೇಕಾಗತ್ತೆ. ಸುಮ್ನೆ ಇಲ್ಲಿಂದ ಹೊರಟು ಹೋಗು. ನನ್ನ ಸರ್ದಾರ ಇಲ್ಲಿರ್ಬೇಕಾದ್ರೆ ನೀನ್ ಇಲ್ಲಿಗೆ ಯಾಕೆ ಬಂದ್ಯೋ ಕತ್ತೆ? ಕಾವೇರಿ, ನಿನ್ನ ಮಾತು ಮಿತಿ ಮೀರುತ್ತಿದೆ. ನಿನ್ನ ಅಣ್ಣನಿಗೆ ಹೇಳಿ ತಕ್ಕ ಪಾಠ ಕಲಿಸುವೆ. ಎಚ್ಚರದಿಂದ ಮಾತನಾಡು. ಮೊದಲು ನೀನು ಆ ಕೆಲಸ ಮಾಡು. ಬಾ ನನ್ನ ಕನಸುಗಾರ. ನೋಡಿ, ಮೊದಲು ಅವನು ನಮ್ಮಿಬ್ಬರ ಪ್ರೀತಿಯನ್ನ ಕಂಡು ಹೊಟ್ಟೆ ಉಳಿದುಕೊಂಡು ಸಾಯಿಲಿ. ಅವನೆದುರಿಗೆ ನಾವಿಬ್ರು ಈಗ ಹಾಡಿಕೊಂಡಿದ್ದು ನಲಿಯೋಣ.
ಮಾರಿ ಹಾಕಿ ಕಳಿಸಿದ್ದೀರಿ ನೋಡು ನೀನು. ನೋಡಿ ನಮ್ಮ ಪ್ರೇಮಿಗಳಿಗೆ ಈ ರೀತಿ ತೊಂದರೆ ಕೊಡೋರಿಗೆ ನಾವೇನ್ ಮಾಡ್ಬೇಕು ನೀವೇ ಹೇಳಿ. ಅವನಿಗೆ ಬುದ್ಧಿ ಬರ್ಬೇಕಂತ ನಾನು ಈ ರೀತಿ ಮಾಡಿದೆ ಅಷ್ಟೇ. ನೋಡಿ ನಾನು ಬಂದು ಬಹಳ ಹೊತ್ತಾಯ್ತು. ಸರಿ ನಾಳೆ ಹೋಗ್ತೀನಿ. ಆಯ್ತು ಹೋಗಿ ಬಾ, ಹುಷಾರಾಗಿ ಹೋಗಿ ಬಾ. ಗುರುಗಳು ಕೊಟ್ಟ ಕಡಗ ಕ್ಷಣ ಕ್ಷಣವೂ ನನ್ನ ಗುರುವಿನ ನೆನಪು ಮಾಡ್ತೈತಿ. ಇದು ನನ್ನ ಗುರುವಿನ ಉಸಿರು. ಈ ಉಸಿರಿಗಾದ ಅನ್ಯಾಯವನ್ನು ನನ್ನಿಂದ ಮರೆಯಲು ಆಗುತ್ತಿಲ್ಲ. ನನ್ನ ಅಣ್ಣ ಈ ವಿಷಯದ ಬಗ್ಗೆ ಕೇಳಿದರೆ ಏನು ಹೇಳುತ್ತಿಲ್ಲವೆಂದು ಮನೆ ಬಿಟ್ಟು ಬಂದೆ. ಇತ್ತ ಅಣ್ಣನನ್ನು ಬಿಟ್ಟು ಬದುಕಲು ಆಗುತ್ತಿಲ್ಲ, ಅತ್ತ ಆ ಕೃತ್ಯಕ್ಕೆ ತಾಯಿಗಂಡ ಯಾರೆಂದು ತಿಳಿಯಲು ಆಗುತ್ತಿಲ್ಲ. ಹೇಗಾದರೂ ಮಾಡಿ ಆದಷ್ಟು ಬೇಗನೆ ಅವರು ಯಾರೆಂದು ತಿಳಿದು ನನ್ನ ಸೇಡಿನ ಜೋಲಾಗ್ನಿಯನ್ನು ಆರಿಸಿಕೊಳ್ಳಲೇಬೇಕು. ಯಾರು ನೀನು? ಯಾರು? ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ಸುಖದಲ್ಲಿ ಸಮಾಧಾನ ಹೇಳುವ ಈ ಭಾರತಾಂಬೆಯ ಪ್ರಜೆಯಾಗಿ ವರದಾನದಿ ನೀರು ಕುಡಿದು ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿದ ಮಣ್ಣಿನ ಮಗ ರೈತ. ನಿನ್ನ ವೇಷಭೂಷಣ ನೋಡಿದರೆ ಯಾವುದೋ ರೌಡಿ ಕಳ್ಳ ಕಲಿಮನೆಂದು ಕಾಣುತ್ತಿದೆ. ಈ ಪೊಲೀಸ್ ಬೆಲ್ಟ್ ಹಾಕಿದ್ದು ನಿಮ್ಮಂತ ಬಂಡಕೋರರಿಗೆ ಬ್ರೇಕ್ ಹಾಕುವುದಕ್ಕೆ ಆಗಬೇಕು. ಕೇವಲ ವೇಷಭೂಷಣ ನೋಡಿ ಯೋಗ್ಯತೆಯನ್ನು ಅಳೆಯಬಾರದು ಪೊಲೀಸ್ ಇನ್ಸ್ಪೆಕ್ಟರ್. ರೈತ ಮನಸ್ಸು ಮಾಡಿದರೆ ತಲೆಗೆ ಟವಲ್ ಕಟ್ಟಿ ಕೈಯಲ್ಲಿ ನೇಗಿಲು ಹಿಡಿದು ಭೂತಾಯಿ ಉಡಿ ತುಂಬುತ್ತಾನೆ. ಎದುರಾದರೆ ಗಂಡು ಕೊಡಲಿ ಹಿಡಿದು ಯುದ್ಧ ಮಾಡುತ್ತಾನೆ. ದೇಶದ ಎರಡು ಕಣ್ಣುಗಳು ಎಂದರೆ ಒಂದು ರೈತ ಮತ್ತೊಂದು ಪೊಲೀಸ್. ರೈತ ದುಡಿದು ಜನರ ಹೊಟ್ಟೆ ತುಂಬಿಸಿದರೆ ಪೊಲೀಸ್ ಕಾನೂನನ್ನು ಪಾಲಿಸಿ ಜನರನ್ನು ಕಾಪಾಡುತ್ತಾನೆ. ವೆರಿ ಗುಡ್. ನಿಮ್ಮ ಮುಖದಲ್ಲಿ ಗಾಂಭೀರ್ಯತೆ ಇದೆ, ಮಾತಿನಲ್ಲಿ ತೂಕವಿದೆ. ಈ ಕನಸುಗಾರ ಕವಿ ಹೆಣೆಯುವ ಈ ಕ್ರಾಂತಿಕಾರಿ ರೌದ್ರಮಯ ರಾಜಕೀಯ ನಾಟಕಕ್ಕೆ ನೀನೇ ಟೈಟಲ್ ಇರೋ ಆಗ್ತೀಯ. ನಿಮ್ಮನ್ನು ನೋಡಿದರೆ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅಂತ ಕಾಣುತ್ತದೆ. ನಿಮ್ಮಂತವರು ಕೋಟಿಗೊಬ್ಬರು. ಸಮಯ ಬಂದಾಗ ತಮ್ಮನ್ನು ಭೇಟಿಯಾಗ್ತೀನಿ. ಬರ್ತೀನಿ ಸರ್. ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಗೆ ಮುತ್ತು ಕೊಡ್ಬೇಕು ಅಂತ ಈಗ ಅದು ಯಾವುದು ಬೇಡ ಚೆನ್ನ. ಹಾಡು ಹಾಡಿ ಮನಸ್ಸು ಸಂತೋಷಗೊಳಿಸಿದರೆ ಸಾಕು. ಆಯ್ತು ನನ್ನ ಬಲ್ವಿನ ರಾಜ. ಶ್ರಾವಣಿ, ಬೇಗನೆ ಬಾ ಅಂತ ಯಾಕೆ ಫೋನ್ ಮಾಡಿದ್ದು? ಏನಿಲ್ಲ,
ನನ್ನನ್ನ ಕಾಣ್ತಾ ಇಲ್ಲ. ಅದಕ್ಕೆ ಸುತ್ತಮುತ್ತಲಿನ ಮನೆಯವರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ಬರು ನೋಡಿದ್ರೆ ನಿಮ್ಮ ಅಕ್ಕನ ಊರಿಗೆ ಹೋಗಿರ್ಬೋದು, ನೋಡ್ಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಊರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಜೊತೆಗೆ ನೀವು ಬಂದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ನನ್ನ ಸೋದರ ಮಾವ ಇದ್ದಾನೆ, ಅವರ ಪರಿಚಯ ಕೂಡ ನಿಮಗೆ ಮಾಡಿಕೊಡ್ತೀನಿ. ಓಕೆ ಡಾರ್ಲಿಂಗ್, ನೀನು ಇಷ್ಟೊಂದು ಕರೀತಿ ಅಂದ ಮೇಲೆ ಒಳ್ಳೆ ಅನ್ನಕ್ಕಾಗುತ್ತಾ? ಓಕೆ, ಲೆಟ್ಸ್ ಗೋ. ಬನ್ನಿ ಅಂಕಲ್. ಸರ್, ಇದು ಜಿಪ್ಪಿ ನಿಮ್ದ ಇದು? ಹೌದು, ಇದು ನನ್ನ ಜಿಪ್ಪಿನ. ನಿಮಗೆ ಎಲ್ಲಿ ಸಿಕ್ಕಿತು? ಇದು ನಿಮ್ ಕಾರ್ನ ಹತ್ರ ಬಿದ್ದಿತ್ತು, ನಿಮ್ದೇ ಇರ್ಬೋದು ಸರ್, ತೆಗೆದುಕೊಂಡು ಬಂದೆ. ಕ್ರಾಂತಿ ಮಾವ, ನೀವು? ಓ ಶ್ರಾವಣಿ, ನೀನೇನಿಲ್ಲಿ? ಮಾವ, ಎಕ್ಸಾಮ್ ಎಲ್ಲ ಮುಗ್ದು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದೆ. ಅನ್ನ ಕೂಡ ಕಾಣ್ತಾ ಇರ್ಲಿಲ್ಲ. ನಿಮ್ಮೂರಿಗೆ ಬಂದಿರ್ಬೋದು ಅಂತ ಊರಿಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಭೇಟಿ ಆದ್ರೆ ನೋಡಿ. ಹಾ ಮಾವ, ಇವರು ನನ್ನ ಕ್ಲಾಸ್ಮೇಟ್ ಕರ್ಣ ಅಂತ. ಇವರು ನನ್ನ ಸೋದರ ಮಾವ ಕ್ರಾಂತಿ ಅಂತ. ಕರ್ಣನ? ಹಾಗಾದರೆ ನಿನ್ನ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ? ಹಾ, ಖಂಡಿತ ಹೇಳುತ್ತೇನೆ. ನನಗೆ ತಂದೆ ತಾಯಿ ಯಾರೂ ಇಲ್ಲ. ಇಬ್ಬರು ಅಣ್ಣಂದಿರಿದ್ದಾರೆ. ಅವರ ಹುಡುಕಾಟದಲ್ಲಿಯೇ ಇದ್ದೇನೆ. ಹಾಗಾದರೆ ಅವರ ಹೆಸರು ಏನಂತ ಕೇಳಬಹುದೇ? ಹಾ, ದೊಡ್ಡಣ್ಣ ಬೆಟ್ಟಪ್ಪ, ಸಣ್ಣಣ್ಣ ಕ್ರಾಂತಿ ಅಂತ. 25 ವರ್ಷಗಳಿಂದ ಕಳೆದು ಹೋದ ನನ್ನ ತಮ್ಮ ಸಿಕ್ಕಿಬಿಟ್ಟ. ತಮ್ಮ ಕಳ್ಳ, ನಾನು ನಿನ್ನ ಕ್ರಾಂತಿ. ಅಣ್ಣ ಅಣ್ಣ, ನನ್ನಣ್ಣ, ನಾನು ಇಷ್ಟು ವರ್ಷದಿಂದ ಹುಡುಕುತ್ತಿದ್ದೆ ನನ್ನ ಅಣ್ಣ. ಅಣ್ಣ, ತುಂಬಾ ಸಂತೋಷವಾಯ್ತಣ್ಣ, ನನಗೆ ತುಂಬಾ ಸಂತೋಷವಾಯ್ತು. ಅಣ್ಣ, ದೊಡ್ಡಣ್ಣ ಎಲ್ಲಿ? ಅಣ್ಣ, ದೊಡ್ಡಣ್ಣ ಎಲ್ಲಿ? ಇವರಿಗೆ ಏನಂತ ಹೇಳಲಿ? ನಡೆದಿರುವ ಘಟನೆ ಬಗ್ಗೆ ಶ್ರಾವಣಿಯ ಮುಂದೆ ಹೇಗೆ ಹೇಳುವುದು? ಅಣ್ಣನೊಂದಿಗೆ ಯಾವುದೋ ಒಂದು ವಿಷಯಕ್ಕೆ ಬೇಸರಗೊಂಡು ಮನೆ ಬಿಟ್ಟು ಬಂದೆ. ಮರಳಿ ಹೋಗಬೇಕಂದ್ರೆ ಅವನು ಈಗ ದೊಡ್ಡ ಶ್ರೀಮಂತ, ಈ ಭಾಗದ ಸುತ್ತೂರಿನ ಶ್ರೀಮಂತ. ನಾನು ಹಿಡಿದ ಹಠ ತೀರುವವರೆಗೂ ಮರಳಿ ಹೋಗಬಾರದೆಂದು ಶಪಥ ಮಾಡಿದ್ದೇನೆ. ಅಣ್ಣ ಅಣ್ಣ, ನನ್ನ ಅಣ್ಣನನ್ನು ನೋಡಬೇಕೆನ್ನುವ ಕಾತುರ ಹೆಚ್ಚಾಗುತ್ತಿದೆ. ಈ ನಿನ್ನ ತಮ್ಮನಿಗೋಸ್ಕರನಾದರೂ ನೀನು ಬರಲೇಬೇಕು. ಅಣ್ಣ, ನಾವಿಬ್ಬರು ಒಂದೇ ಸಾರಿ ಹೋಗಿ ಅಣ್ಣನೆದುರಿಗೆ ನಿಲ್ಲಬೇಕೆಂಬುದು ನನ್ನ ಆಸೆ. ಅಣ್ಣ ಬಾ ಅಣ್ಣ. ಶ್ರಾವಣಿ, ಶ್ರಾವಣಿ, ನೀನಾದರೆ ಹೇಳು ಅಣ್ಣನಿಗೆ ನಮ್ಮೊಂದಿಗೆ ಬಾ ಅಂತ. ಹೌದು ಮಾವ. ನೋಡಿ, ಕಿರಿಯ ತಮ್ಮ ಕರ್ಣ ಸಿಕ್ಕಿದ ವಿಷಯ ಮಾವನಿಗೆ ಏನಾದ್ರೂ ಗೊತ್ತಾದ್ರೆ ಮರುಭೂಮಿಯಲ್ಲಿ ಸಿಕ್ಕ OSS ಸಿಕ್ಕಂತಾಗ್ಬಿಡುತ್ತೆ. ಬಾ ಮಾವ. ಯಾಕೆಂದ್ರೆ ನನಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಗೊತ್ತಾ? ನಾನು ಪ್ರೀತಿ ಮಾಡಿದ ಹುಡುಗ ನನ್ನ ಸೋದರ ಮಾವನೇ ಅಂತ ಇವತ್ತು ಗೊತ್ತಾಯ್ತು. ನನಗಂತೂ ಹಾಲು ಕುಡಿದಷ್ಟು ಸಂತೋಷವಾಯ್ತು. ಈ ವಿಷಯವನ್ನ ಮನೆಗೆ ಹೋಗಿ ಅಕ್ಕ, ಅಣ್ಣ, ಮಾವನಿಗೆ ತಿಳಿಸಿದ್ರೆ ಎಷ್ಟು ಸಂತೋಷ ಪಡ್ತಾರೋ ಏನೋ. ಬನ್ನಿ ಮಾವ, ಹೋಗೋಣ. ನಿಮ್ಮಿಷ್ಟದಂತೆ ಆಗಲಿ, ನಡೆಯಲಿ, ಹೋಗೋಣ. ಹಾಲನ್ನು ಗುರು ಎಂಬ ಬೆಂಕಿಯಿಂದ ಚೆನ್ನಾಗಿ ಕಾಯಿಸಿ
ಮೊಸರನ್ನು ಕಡೆದಾಗ ಸಾಧನೆ ಎಂಬ ಕಡ್ಗೋಲಿನಿಂದ ಮೊಸರನ್ನು ಕಡೆದಾಗ ಜ್ಞಾನ ಎನ್ನುವ ಬೆಣ್ಣೆ ಆ ಬೆಣ್ಣೆಯನ್ನು ಅಂತರಾತ್ಮ ಎಂಬ ಬೆಂಕಿಯಿಂದ ಕಾಯಿಸಿದಾಗ ಪರಮಾತ್ಮ ಎನ್ನುವ ತುಪ್ಪ ಸಿಗುತ್ತದೆ. ಅಂತಹ ಜಗತ್ರಕ್ಷಕ ಭಗವಂತನ ಕೃಪೆಯಿಂದ 7 ಕೋಟಿ ಆಶೀರ್ವಾದದಿಂದ ನನ್ನ ಕುಲದೇವತೆ ನೇಗಿಲಿಯ ಕೃಪಾ ಕಟಾಕ್ಷದಿಂದ ನಾನು ಹಿಡಿದ ಹಠವನ್ನು ಸಾಧಿಸಿದೆ. ಅಂದು ನಾನು ಕಳೆದುಕೊಂಡಿರುವ ಆಸ್ತಿಗಿಂತ 10 ಪಟ್ಟು ಆಸ್ತಿ ಗಳಿಸಿದೆ. ಇಂತಹ ಸುಂದರವಾದ ಅರಮನೆಯೂ ಸಹ ಕಟ್ಟಿದೆ. ಇಷ್ಟೆಲ್ಲ ಸಿರಿ ಸಂಪತ್ತು ಗಳಿಸಿದರು ನನ್ನ ತಮ್ಮ ಕ್ರಾಂತಿ ತನ್ನ ಹಿಡಿದ ಹಠವನ್ನು ಬಿಟ್ಟು ಮರಳಿ ಮನೆಗೆ ಬರುತ್ತದೆ. ಕಳೆದು ಹೋದ ನನ್ನ ಕಿರಿ ತಮ್ಮ ಕರ್ಣ ಎಲ್ಲಿರುವನೋ ಇನ್ನೂ ಸಿಗುತ್ತಿಲ್ಲ. ಶ್ರಾವಣಿ ಬಂದು ನನ್ನ ಅಕ್ಕ ಅಣ್ಣ ಎಲ್ಲಿ ಎಂದು ಕೇಳಿದರೆ ಹೇಳಲು ನನ್ನಲ್ಲಿ ಉತ್ತರವೇ ಇಲ್ಲ. ಉತ್ತರ ಆ ಉತ್ತರ ನನ್ನ ಬಳಿ ಇದೆ ಬೆಟ್ಟಪ್ಪ, ನನ್ನ ಬಳಿ ಇದೆ. ಬೆಟ್ಟಪ್ಪನೇ ಪ್ರಗತಿಪರ ಬೆಟ್ಟಪ್ಪ, ಪ್ರಗತಿಪರ ಶ್ರೀಮಂತ ಬೆಟ್ಟಪ್ಪ. ಆ ಉತ್ತರ ನನ್ನ ಬಳಿ ಇದೆ, ನಿನ್ನ ಬಳಿ ಅದು ಹೇಗೆ ಸಾಧ್ಯ? ಹಠ ಹಿಡಿದು ಜೊತೆಯೋಗಿಯಂತೆ ಮೆರೆಯುತ್ತಿರುವ ನಿನ್ನ ತಮ್ಮ ಕ್ರಾಂತಿಯ ತಲೆ ಕತ್ತರಿಸ್ತೀನಿ. ನಿನ್ನ ಕಿರಿ ತಮ್ಮ ಊರಿಗೆ ಬಂದ್ರೆ ಬೋರ್ನ್ ಮಾಡ್ತೀನಿ. ಇನ್ನು ನಿನ್ನ ತಂಗಿ ಶ್ರಾವಣಿ ರಾವಣನಂತೆ ಹೊತ್ತೈದು ನನ್ನ ಪಟ್ಟದರ್ಶಿಯನ್ನಾಗಿ ಮಾಡ್ಕೋತೀನಿ. ಇನ್ನು ನಿನ್ನ ಲೋಕಾಯುಕ್ತರಿಂದ ರೇಲ್ ಮಾಡಿಸಿ ಕೊತ್ತು ಕೋಣೆ ಹಾಕಿ ಗುಮ್ಮಿಸ್ತೀನಿ. ಗುಮ್ಸಾಕ್ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲಲೇ ಅವಿವೇಕಿ. ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನ, ಮನಸ್ಸಿಟ್ಟು ಕಲಿತ ವಿದ್ಯೆ ಮೈ ಮುರಿದು ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ದುಡಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲಲೇ ಕಮಗಿ. ನನ್ನನ್ನು ಲೋಕಾಯುಕ್ತರು ಏಡು ಮಾಡಕ ನಿಮ್ಮಂಗ ಅಮಾಯಕರ ಜನರ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರದ ಖಜಾನೆಯ ಕೊಳ್ಳ ಹೊಡೆದು ಕಳಿಸಿಲ್ಲ. ಭೂತಾಯಿ ಮಡಿಲಲ್ಲಿ ನೊಂದು ಬೆಂದು ಬೆವರು ಸುರಿಸಿ ಕಳಿಸಿದ ಸಂಪತ್ತು ಇದು. ಯಾಕ್ ಫಾರ್ 10 ಶಬ್ದ ಇನ್ಕಮ್ ಟ್ಯಾಕ್ಸ್, ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್. ಕಾಯ್ದೆ ಕಾನೂನುಗಳನ್ನು ಕಾಲಡಿಯಲ್ಲಿ ಮೆಟ್ಟಿ ನಿಂತು ರಾಜ್ಯಕ್ಕೆ ಕಿಡಿದವನು ನಾನು. ನನ್ನ ಎದುರಿಗೆ ಕಾಯ್ದೆ ಕಾನೂನು ಅಂತ ಇಂಗ್ಲಿಷ್ ನಾವು ಮಾತಾಡ್ತಿದ್ದಾರೆ. ನಿಮ್ಮಂತ ಹೆಬ್ಬಟ್ಟಿ ರಾಜಕಾರಣಿಗಳನ್ನು ಒಂದು ದಾರಿಗೆ ತರಬೇಕಾದರೆ ರೈತ ಇದನ್ನೆಲ್ಲ ಕಲಿಬೇಕಾಗೈತಿ. ಲೇ ರುದ್ರ, ಅಂದು ನನ್ನ ನೇಗಿಲಿಗೆ ಬರಲಿ ಹತ್ತಿ ಹೋಗುವ ಹೊರಸು ಕಟ್ಟಿ ಎಂದು ಅಪಹಾಸ್ಯ ಮಾಡ್ತೀರಲ್ಲ, ಅದರ ಪ್ರತಿಯಾಗಿ ಅದೇ ನೇಗಿಲನ್ನು ಇಟ್ಟುಕೊಂಡು ಛಲದಿಂದ ಭೂತಾಯಿಯ ಮಡಿದಲ್ಲಿ ಛಲದಿಂದ ದುಡಿದೆ. ಅಂದು ನೀನು ಕಸಿದುಕೊಂಡಿರುವ ಆಸ್ತಿಗಿಂತ 10 ಪಟ್ಟು ಆಸ್ತಿ ಗಳಿಸಿದ್ದೇನೆ. ಅಷ್ಟೇ ಅಲ್ಲ, ಈ ಸುಂದರವಾದ ಮನೆಯನ್ನು ಸಹ ಕಟ್ಟಿದ್ದೇನೆ. ಪ್ರಗತಿಪರ ರೈತನಾಗಿ ಸುತ್ತು 10 ಹಳ್ಳಿಗೂ ನ್ಯಾಯ ನೀತಿಯಿಂದ ಹೇಗೆ ದುಡ್ಡು ಸಂಪಾದನೆ ಮಾಡಬಹುದೆಂದು ಈ ಗೊಂದಿ ಗ್ರಾಮದ ರೈತರಿಗೆ ಸಹ ತೋರಿಸಿಕೊಟ್ಟಿದ್ದೇನೆ. ಒಬ್ಬ ರೈತ ದಿನವಿಡೀ ಕಟ್ಟೆ ದುಡಿದ ಹಾಗೆ ದುಡಿದರೂ ಬಡವನಾಗೆ ಉಳಿಯುವ ಈ ಕಲಿಯುಗದಲ್ಲಿ ನೀನು ಎಷ್ಟು ಬೇಗ ಅಷ್ಟೊಂದು ಹಣ ಸಂಪಾದನೆ ಮಾಡಿರುವುದನ್ನು ಸಣ್ಣ ಮಕ್ಕಳ
ಮಕ್ಕಳಿಗೆ ಕೇಳಿದ ಹೇಳ್ತಾರ ಇದು ಕಳ್ಳತನದಿಂದ ಗಳಿಸಿದ ಬಿಟ್ಟಿ ಸಂಪಾದನೆ ಅಂತ. ಏ ಕಣ! ಹೋ! ರಾಜಕೀಯ ರಣ ಹೇಳಿಗಳಿಲ್ಲ. ಬಡಬಗ್ಗರಿಗೆ ಸರ್ಕಾರ ರೇಷನ್ ಕೊಟ್ಟಿದ್ದು, ಬೀಜ ಗೊಬ್ಬರ ಕೊಟ್ಟಿದ್ದು, ನಿಮ್ಮ ದೊಡ್ಡ ದೊಡ್ಡ ಗುಡಾವಣ ತುಂಬಿಸಿಕೊಂಡು ಸಬ್ಬಿಲ್ಲದೆ ರಫ್ತು ಮಾಡಿ ಬಗ್ಗರ ಹೊಟ್ಟಿ ಮೇಲೆ ಹೊಡ ಕಟ್ಟಿರಲ್ಲ, ನೀವು ಕಡೆ ನಿಜವಾದ ಕಳ್ಳರು, ಕೆಟ್ಟ ಕಡಿಮರು. ಈ ರೌಡಿ ರಾಜನನ್ನು ಒತ್ತಿರುವೆ ಎಂದ ಮೇಲೆ ಆ ನಿನ್ನ ಕರ್ಮದ ಕಾಲನ್ನು ಕತ್ತರಿಸದೆ ಬಿಡಲಾರ ಈ ರಣಧೀರ. ಮಗನೇ, ಈಗ ನಿನಗೆ ಒತ್ತಿರುವೆ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಉಸಿರು ಬಂದರೆ ನಿನ್ನ ತಮ್ಮನ ಬಲವಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಸತ್ಯದಲ್ಲಿಯೇ ನಿನ್ನ ಪಕ್ಕೆಲವುಗಳನ್ನು ಕತ್ತರಿಸುವೆ. ಎಚ್ಚರದಿಂದ ಮಾತನಾಡು. ಬಣ್ಣ ಬಡ್ಡಿ ಮಗನೇ, ಅವನು ಉಸಿರು ತಾಕಿದರೆ ನಿನ್ನ ಉಸಿರು ನಿಲ್ತೈತಿ. ಅವನು ಹೊರಗೆ ಹೋದರೆ ಸುಟ್ಟು ಬೂದಿ ಆಗ್ತೀಯ. ಅವನು ಬರುವ ಗಾಳಿ ತಾಕಿದರೆ 100 ಮೈಲು ಹೋಗಿ ಬೀಳ್ತೀಯ ಮಗನೇ, 100 ಮೈಲು ಹೋಗಿ ಬೀಳ್ತೀಯ. ಹೀಗೋ ರಾಜಕೀಯ ಚಾಣಾಕ್ಷ ಈ ರುದ್ರಯ್ಯ. ಈ ರುದ್ರಯ್ಯನ ರಾಜಕೀಯ ರಣತಂತ್ರದ ಚದುರಂಗದಲ್ಲಿ ಆಕಾಶ ಭೂಮಿ ದೇಶ ವಿದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ನನಗೆ ಚಳ್ಳೆಯನ್ನು ತಿನಿಸುವುದಲ್ಲೇ ತಿರುಕನ ಮಗನೇ. ಹೇ ರುದ್ರ, ನಿಮ್ಮ ಉದ್ಗಡದಲ್ಲಿ ಹೀಗೆ ಮುಂದುವರಿಸಿದರೆ ನಿಮ್ಮಂತ ದೇಶ ದ್ರೋಹಿಗಳನ್ನು ಕೆಲವು ದಿನಗಳಲ್ಲಿ ಒತ್ತು ಓಡಿಸುತ್ತಾರೆ ಈ ನಾಡಿನ ಪ್ರಜಾಪ್ರಭುಗಳು. ಆ ಕೆಂಪು ಮೋತಿಯ ಕಪಿಗಳಿಂದ ಈ ನನ್ನ ಭಾರತಾಂಬೆಯನ್ನು ಮರಳಿ ಪಡೆಯಲು 6,70,000 ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಏತಕ್ಕಾಗಿ ಗೊತ್ತೇ? ಸ್ವತಂತ್ರ ಪಡೆಯುವುದಕ್ಕಾಗಿ. ಚಂದ್ರಶೇಖರ್ ಆಜಾದ್ 12 ವರ್ಷದವನಿದ್ದಾಗ ಪುಟದ ಮೇಲೆ ಬ್ರಿಟಿಷರ ಕೈಯಿಂದ 12 ಚಾಟಿ ಏಟನ್ನು ಹೊಡಿಸಿಕೊಂಡ. ಏತಕ್ಕಾಗಿ ಗೊತ್ತೇ? ಸ್ವತಂತ್ರ ಪಡೆಯುವುದಕ್ಕಾಗಿ. ಬಾಬುಲಾಲ್ 15 ವರ್ಷದವನಿದ್ದಾಗ ಬ್ರಿಟಿಷರ ಲಾರಿಗೆ ತೆರೆ ಕೊಟ್ಟು ತನ್ನ ತಲೆಯನ್ನು ಹೋಲ ಮಾಡಿಕೊಂಡ. ಇನ್ನು 25 ವರ್ಷದ ದೇಶಭಕ್ತ ಭಗತ್ ಸಿಂಗ್ ಈ ಬ್ರಿಟಿಷರ ಎಳೆಗೊಂಬಕ್ಕೆ ನಗುತ್ತಲೇ ಬಲಿಯಾದ. ಅಂತಹ ಪವಿತ್ರ ಪುತ್ರರನ್ನು ಕಳೆದುಕೊಂಡಿರುವ ಈ ನನ್ನ ಭಾರತಾಂಬೆ ನೆಲದ ಮೇಲೆ ನಿಂತು ವಿದೇಶದ ಬಗ್ಗೆ ಮಾತನಾಡುತ್ತಿರುವಿಲ್ಲ. ನಾಚಿಕೆ ಆಗುವುದಿಲ್ಲ ಹೇಗೆ ಜನ್ಮಕ್ಕೆ? ಶ್ರೀಮಂತಿಕೆ ಹೆಚ್ಚಾಗಿದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಸದ್ಯದಲ್ಲಿ ಅದನ್ನು ಕಸಿದುಕೊಂಡು ಬೀದಿ ಬಿಕಾರಿಯನ್ನಾಗಿ ಮಾಡುತ್ತೇನೆ. ಹೊತ್ತು ನೋಡಿ ಇವನ ಕತ್ತು ಹೋಗೋಣ. भाई और बहनों, अब जाएंगे फिर आएंगे. ಹೋಗು. ನಾನು ಮನಸ್ಸು ಮಾಡಿ ಚಿಟಿಕೆ ಹೊಡೆದರೆ ಹೊಂಚು ಹಾಕಿ ಹುಡುಕುತ್ತಿರುವ ನನ್ನ ಕ್ರಾಂತಿ ಹುಲಿ ನಿಮ್ಮ ದೇಹದಲ್ಲಿ ಅವಯವಗಳು ಇಲ್ಲದಂತೆ ಕೊಚ್ಚು ಹಾಕುತ್ತಾರೆ. ಇನ್ನು ತಡ ಮಾಡಬಾರದು. ಈ ಕಿರಾತಕರು ನನ್ನನ್ನು ಸರ್ವನಾಶ ಮಾಡಿದ ಹಾಗೆ ಮತ್ತೊಬ್ಬರ ಮನೆಯನ್ನು ಸರ್ವನಾಶ ಮಾಡುವ ಮುಂದೆ ನನ್ನ ತಮ್ಮನನ್ನು ಈಗಲೇ ಹುಡುಕಲೇಬೇಕು. ನನ್ನ ತಮ್ಮ ಕ್ರಾಂತಿಯನ್ನು ಈಗಲೇ ಹುಡುಕಲೇಬೇಕು. ಶ್ರಾವಣಿ ಈಗ ಬಂದೇನಮ್ಮ? ಮಾವ, 25 ವರ್ಷದಿಂದ ನೀವು ಯಾರನ್ನ ಹುಡುಕ್ತಾ ಇದ್ರು, ಯಾರಿಗೋಸ್ಕರ ಚಿಂತೆ ಮಾಡ್ತಾ ಇದ್ರು, ಅವ್ರಿ ನಿಮ್ಮ ತಮ್ಮ ಕರ್ಣ. ಅಣ್ಣ, ಕರ್ಣ,
ಅಣ್ಣ ನನ್ನನ್ನು ಕ್ಷಮಿಸಿ ಬಿಡು ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡು. ತಮ್ಮ ಕರ್ಣ, ಕ್ಷಮಿಸುವಂತಹ ತಪ್ಪನ್ನು ನೀನೇನು ಮಾಡಿರುವಪ್ಪ? ಅಣ್ಣ ಎಲ್ಲ ಆ ವಿಧಿ ಆಡಿಸಿದ ಆಟನಪ್ಪ, ವಿಧಿ ಆಡಿಸಿದ ಆಟ. ನಿಜ ಅಣ್ಣ, ನೀನು ಹೇಳುವ ಮಾತು ನಿಜ. ಅಣ್ಣ ನಿಜ ಹೇಳಬೇಕೆಂದರೆ ಆ ರುದ್ರಯ್ಯನ ತಮ್ಮನನ್ನು ನಾನು ಬೆಟ್ಟದ ಮೇಲಿಂದ ತಳ್ಳಿಲ್ಲ ಅಣ್ಣ, ತಳ್ಳಿಲ್ಲ. ಆಟವಾಡುತ್ತಿರುವಾಗ ಅವನೇ ಕಾಲು ಜಾರಿ ಬಿದ್ದು ಸತ್ತ. ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಅಣ್ಣ. ನಾನು ಅವನಿಂದ ಬಹಳ ದೂರ ಇದ್ದೆ. ಆದರೆ ಕಾಣದ ಕಣ್ಣುಗಳು, ಕೇಳದ ಕಿವಿಗಳು ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದವು. ಮನೆಗೆ ಬಂದರೆ ಅಣ್ಣ ಹೊಡೆಯುತ್ತಾನೆ, ಹೊರಗೆ ಹೋದರೆ ಆ ರುದ್ರಯ್ಯ ಹೊಡೆಯುತ್ತಾನೆಂದು 18 ವರ್ಷ ಬಾಲ ಅಪರಾಧಿಯಾಗಿ ಜೈಲು ಶಿಕ್ಷೆ ಅನುಭವಿಸಿದೆ ಅಣ್ಣನ. 18 ವರ್ಷ ಜೈಲು ಶಿಕ್ಷೆ ಅನುಭವಿಸಿದೆ. ತಮ್ಮ ಕರ್ಣ, ಹಾಗಾದರೆ ನೀನು ಹೇಗೆ ಓದಿ ಪೊಲೀಸ್ ಆಫೀಸರ್ ಆದೆಯಪ್ಪ? ಅಣ್ಣ ಬೆಳಗಾವಿಯಿಂದಲ ಜೈಲಿನಲ್ಲಿ 18 ವರ್ಷ ಓದಿದೆ. ಅಲ್ಲಿ ಜೈಲರ್ ಜಗನ್ನಾಥ್ ಎಂಬುವರು ತುಂಬಾ ಒಳ್ಳೆಯವರಿದ್ದರು. ನನ್ನನ್ನು ಅವರು ಸ್ವಂತ ತಮ್ಮನಂತೆ ನೋಡಿಕೊಳ್ಳುತ್ತಿದ್ದರು. ಬೆಳಗಾವಿ ಎಂಡಲ ಜೈಲಿನಲ್ಲಿ 18 ವರ್ಷ ಇದ್ದು ಓದಿದೆ. ಆ ಓದಿಗೆ ಅವರೇ ಸ್ಫೂರ್ತಿ. ನಂತರ ನಾನು ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿತು. ಆಮೇಲೆ ಪೊಲೀಸ್ ಆಫೀಸರ್ ಆಗಿ ನೇರವಾಗಿ ಕಳ್ಳ ಕದಿಮರ ದಣಿ ಎಂದು ಸೊಕ್ಕಿನಿಂದ ಮೆರೆಯುತ್ತಿರುವ ಆ ರುದ್ರಯ್ಯನ ಅಕ್ರಮ ಕೆಟ್ಟ ಕೆಲಸಕ್ಕೆ ತಕ್ಕ ಶಿಕ್ಷೆ ಕೊಡಿಸಬೇಕೆಂದು ಪ್ರಪ್ರಥಮ ಬಾರಿಗೆ ಆ ಕೀಚಕನ ಪೈ ತೆಗೆದುಕೊಂಡಿದ್ದೇನೆ. ಅಣ್ಣ ಈಗಾಗಲೇ ಈ ಊರಿಗೆ ನನಗೆ ಸಹಾಯಕರಾಗಿ ಬಡ್ಡಿ ಬೋರ ಮತ್ತು ಚಿತ್ರ ಈ ಇಬ್ಬರು ಕಾನ್ಸ್ಟೇಬಲ್ ನನಗೆ ಸೂಕ್ತ ಮಾಹಿತಿ ತಿಳಿಸಿದ್ದಾರೆ. ತಮ್ಮ ಕ್ರಾಂತಿ, ಈ ಸಮಯದಲ್ಲಿ ನಿನ್ನ ಅಣ್ಣ ಕ್ರಾಂತಿ ಇದ್ದಿದ್ದರೆ ಅವನ ಸಂತೋಷಕ್ಕೆ ಮಿತಿಯೇ ಇರುತ್ತಿರ್ಲಿಲ್ಲಪ್ಪ, ಮಿತಿಯೇ ಇರುತ್ತಿರಲಿಲ್ಲ. ಮಾವ, ಅವನಿಗೆ ಈಗಾಗಲೇ ಗೊತ್ತಾಗಿದೆ. ಅವನಿಂದಲೇ ಇವರು ನಿಮ್ಮ ತಮ್ಮ ಅಂತ ಗೊತ್ತಾಗಿದ್ದು. ಹೌದಾ? ಹಾಗಾದರೆ ನನ್ನ ತಮ್ಮ ಈಗ ಎಲ್ಲಿ? ಒಳಗಡೆ ಬರಬಾರ್ದು ಅಂತ ಹೊರಗಡೆ ನಿಂತಿದ್ದಾರೆ ಮಾವ. ಇನ್ನೂ ಬಿಟ್ಟಿಲ್ಲವೇ ಅವನ ಹಠವನ್ನು? ತಮ್ಮ ಕ್ರಾಂತಿ, ಬಾರೋ ಬಾ. ಅಂದು ನೀನು ಪ್ರಶ್ನೆಯನ್ನು ಕೇಳ್ತಿದ್ದೀಯಲ್ಲ, ಇಂದು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ಬಾರೋ ಕ್ರಾಂತಿ, ಬಾ. ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡಣ್ಣ. ಅಣ್ಣ, ಈ ನಿನ್ನ ತಮ್ಮಂದಿರು ಜೋಡಿ ಹುಲಿಗಳು ಇದ್ದ ಹಾಗೆ ಇದ್ದೇವೆ. ಈ ಯುದ್ಧದಲ್ಲಿ ನಾನು ಸತ್ತರೂ ಪರವಾಗಿಲ್ಲ. ಇನ್ನೊಬ್ಬ ತಮ್ಮ ನಿನ್ನೊಂದಿಗೆ ಇರ್ತಾನೆ. ಹೇಳಣ್ಣ, ಹೇಳು. ನನ್ನ ಅತ್ತಿಗೆ ಮತ್ತು ನನ್ನ ಗುರುಗಳನ್ನು ಹಂತಗೈದ ಹಂತಕರು ಯಾರೆಂದು? ತಮ್ಮ ಕ್ರಾಂತಿ, ನೀವಿಬ್ಬರು ನನಗೆ ಸಿಕ್ಕ ಮೇಲೆ ನನಗೆ ಯಾರ ಭಯವಿಲ್ಲ, ಯಾರ ಅಂಜಿಕೆಯೂ ನನಗಿಲ್ಲ. ಇಂದು ನಡೆದ ಸತ್ಯವನ್ನು ನಿಮ್ಮಿಬ್ಬರಿಗೆ ಬಿಚ್ಚಿ ಹೇಳ್ತೇನೆ, ಕೇಳಿರಿ. ನನ್ನ ಸತಿ ಸೌಭಾಗ್ಯವನ್ನು, ನಿನ್ನ ಮಾವ ಭೀಮರಾಯನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಬೇರೆ ಯಾರು ಅಲ್ಲಪ್ಪ, ಆ ಮಿನಿಸ್ಟರನ್ನು ಮೆರೆಯುತ್ತಿರುವ ಆ ಪುಂಡ ಪೋಕರಿ ರುದ್ರಯ್ಯ, ಆ ಗುಂಡ ಕರುಡ. ಏ ರುದ್ರ್ಯ, ಏ ಗರುಡ, ಏ ರುದ್ರ್ಯ, ಮುಗಿಯಿತು ಮಗನೇ ನಿನ್ನ ಆಯುಷ್ಯ. ತುಂಬಿದ ಗರ್ಭಿಣಿಯಾದ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ ಹಠ ಯೋಗಿಸಿದ್ದಾರೆ. ನಿನ್ನ ಕಟ ಉರುಳಿಸಲು ಬಂದೇ ಬರ್ತಿದ್ದೇನೆ ಈ ಜನಯೋಗಿ. ನಿನ್ನ ರುಂಡ ಈ ವೀರ ಪರಶುರಾಮನ ಕೊಟ್ಲಿಯಿಂದ ಕತ್ತರಿಸಿ ನನ್ನ ಅತ್ತಿಯ ಸಮಾಧಿ ಮೇಲೆ ರಕ್ತಾಭಿಷೇಕ ಮಾಡುತ್ತಾನೆ ಈ ಕೆಳದ ಸಿಡಿದದ್ದ ಸುನಾಮಿ. ನನ್ನ ಮೇಲಿನ ಸೇಡಿಗಾಗಿ ನನ್ನ ಅತ್ತಿಗೆ ಮುಖ ನೋಡದಂತೆ ಮಾಡಿದೆಯಲ್ಲೇ ಮಗನೇ. ಈ ಮಲಗಿದ್ದ ಗಾಳಿಂಗ ಸರ್ಪವನ್ನು ಹೊಡೆದಪ್ಪಿಸಿದ ಎಂದ ಮೇಲೆ ನಿನ್ನನ್ನು ಒತ್ತೆಳೆದುಕೊಂಡು ಹೋಗಿ ಕಾನೂನಿಗೆ ಒಪ್ಪಿಸಿ ಕಲ್ಲು ಶಿಕ್ಷೆ ಕೊಡಿಸದಿದ್ದರೆ ನಾವು ಕೂಡಿ ಬೆಳೆದ ಜೋಡಿ ಹುಲಿಗಳೇ ಅಲ್ಲ, ಜೋಡಿ ಹುಲಿಗಳೇ ಅಲ್ಲ. ಈ ನನ್ನ ಪರಶುರಾಮನ ಕೊಟ್ಲಿಯಿಂದ
ಮುಂದಕ್ಕೆ ಬೀಸಿದರೆ ಹಾರುವುದು ಅವರ ಪ್ರಾಣ ಪಕ್ಷಿ. ಬೇಡ ಸಹೋದರ ಬೇಡ. ಆ ಹೊಲಸು ಕಾಡು ಮೃಗವನ್ನು ಕೊಂದು ನೀನೇಕೆ ಅಪರಾಧಿಯಾಗುವೆ? ಅವನ ಚಿಂತೆಯನ್ನು ನನಗೆ ಬಿಡು. ನನ್ನ ಕಾನೂನಿನ ಪ್ರಕಾರ, ನನ್ನ ಕಾನೂನಿನ ಕೈಯಿಂದ ಅವನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನನ್ನು ಸಾಕ್ಷಿ ಸಮೇತ ಹಿಡಿದು ಗಲ್ಲು ಶಿಕ್ಷೆ ಕೊಡಿಸದಿದ್ದರೆ ನಾನು ಪೊಲೀಸ್ ಆಫೀಸರ್ ಕಳ್ಳನೇ ಅಲ್ಲ. ಕರ್ಣ, ರಾಜಕೀಯ ವ್ಯಕ್ತಿಗಳು ಎಂದರೆ ಎರಡು ತಲೆ ಹಾವು ಇದ್ದ ಹಾಗೆ. ನೀನು ಯಾವುದೇ ಕೇಸು, ಎಷ್ಟೇ ಕೇಸ್ ಹಾಕಿ ಫೈಲ್ ಮಾಡಿದರು ಪರೀಕ್ಷೆಯಲ್ಲಿ ಬೇಲ್ ತೆಗೆದುಕೊಂಡು ಹೊರಗೆ ಬರುತ್ತಾರೆ. ಅವರಿಗೆ ಬೇಲು ಕೋಟು ಎಂದರೆ ಮಾವನ ಮನೆ ಇದ್ದ ಹಾಗೆ. ಆ ತಾಯಿ ಗಂಡರಿಗೆ ಈ ನನ್ನ ಗಂಡು ಕೊಡಲಿಯಿಂದ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹತ್ತಿಗೆ ಸಮಾಧಿ ಮೇಲೆ ರಕ್ತಾಭಿಷೇಕ ಮಾಡುತ್ತಾನೆ ಈ ಕೆರೆಯ ಸಿಡಿದ ಅತ್ತ ಸುನಾಮಿ. ನೀನು ತಾಯಿ ಗರ್ಭದಲ್ಲಿ ಅದೇ ಕುಳಿತಿದ್ದರು. ಸುಮ್ಮನೆ ಬಿಡುವುದಿಲ್ಲ ಮಗನೇ, ಎಳೆದು ತಂದು ತುಂಡು ತುಂಡಾಗಿ ಕತ್ತರಿಸುವ ಮಗನೇ. ಅಣ್ಣ ಬೇಡ, ನಿಲ್ಲೋಣ, ನಿಲ್ಲು ಅಣ್ಣ. ನಾನು ಇಲ್ಲಿವರೆಗೂ ಕೇಳಿದ್ದು ಸತ್ಯವೇ? ಹೌದಮ್ಮ, ಎಲ್ಲ ಸತ್ಯ. ಹಾಗಾದ್ರೆ ಇಷ್ಟು ದಿನ ನನಗೆ ಯಾಕೆ ಹೇಳಿಲ್ಲ ನೀವು? ಕ್ರಾಂತಿ ನಿನ್ನ ಮುಂದೆ ಹೇಳ್ಬೇಕು ಅಂತ ಮಾಡಿದ, ಆದರೆ ನಾನೇ ಬೇಡ ಎಂದೆ. ಯಾಕೆಂದ್ರೆ ನಿನ್ನ ಪರೀಕ್ಷೆ ಸಮೀಪ ಬಂದಿದ್ದವು, ಅದಕ್ಕಾಗಿ ಹೇಳಲಿಲ್ಲ. ಮಾಮ ಒಳಗಡೆ ಎಲ್ಲ ಹೇಳ್ತೀನಿ. ಏನಿದು ಹೊಸ ಅವತಾರ ಇವ್ರದ್ದು? ಪೊಲೀಸ್ರ ಅರೆಸ್ಟ್. ಇವ್ರ ಅಣ್ಣನೇ ಅರೆಸ್ಟ್? ಹ್ಯಾಂಡ್ರ್ ಅಂತಾರ, ಅಂಡರ್ವೇರ್ ಅಂತಾರ. ಡ್ರೆಸ್ ನೋಡಪ್ಪ, ಯಾರಿಗೆ ಅಲ್ಲ, ಹೊಲ್ದದ ಹೊಲ ಟೈಲರ್ ಅಂತ ಹೋಗಿ ಹೌದಾ? ಹಂಗಾರ ಗೌಡ್ರ ಮನ್ಯಾಗ ಒಂದ್ ಸುಟ್ಕೇಸ್ ಹೊಡೆದಾನೆ. ಒಂದ್ ಸುಟ್ಕೇಸ್ ಹೊಡೆದ ಎಲ್ಲ ಸರ್ಸ್ಯಾನ, ನೌಕರಿ ಕೊಟ್ಟದ. ಅರಿಬಿ ಹೊಲ್ಸಿಗೆ ಬೇಡ, ಚಲೋ ಟೈಲರ್ ಅಂತಾನೆ. ಯಾ ನಾಟಕ ಶುರು ಮಾಡಿರಿ? ಬಿಡ ಹೇಳ. ಯಾ ನಾಟಕ? ನಾಟಕ ಇನ್ನು ಕಲಿಬೇಕ ನೀವು ಮಕ್ಕಳ. ನಿಮಗೆ ನಾಟಕ ಕರ್ಕೊಂಡು ಬಂದಿಲ್ಲ ಇಲ್ಲೇ. ಮತ್ತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಈ ಲಾಟಿಗೆ ಕಾರ್ ಪುಡಿ ಹಚ್ಚಿ ಜಿಗಕ್ಕ ಕರ್ಕೊಂಡ್ ಹೋದವ್ ನಿಮ್ಮನ್ನ. ಹಂಗಂದ್ರ ನನಗ ಗುಂಟೂರು ಮೆಣಸಿನ್ಕಾಯಿ ತಗೊಂಡು ಈಟುತ್ತ ತೋಟಾಗ ಬರಬ್ಬರಿ ನನಗ್ ಮಾತ್ರ ಮುಗುಲ್ ಮೆಣಸಿನ್ಕಾಯಿ ಬೇಕು. ಕಕ್ಕಟ ಕಾರ್ ಇರ್ಬೇಕು. ಅಲ್ಲಿ ನೋಡ್ರಿ ಇಷ್ಟ ಪ್ರಕಾರ ತುರುಕಿಸ್ಕೊಳ್ಳೋದಂತ ತಿಂಡಿ ರೇಟ್ ಐತಿ ನೋಡಿ ಅವ್ರಿಗೆ. ಯಾಕಂದ್ರ ಒಂದೇ ತಿಂಗಳದಾಗ ಏನಂತ ಹೇಳಿದ್ರಿ, ಶಾಲೆ ಡ್ರೆಸ್ ಹಾಕ್ಯಂಬಂದು ಯಾವ ಚಲೋತ್ನೆ ಮಾಡ್ತಾರ ನೋಡು ಅವ್ರ ಜೊತೆಗೆ ಡ್ಯಾನ್ಸ್ ಅಂದ್ರಿ. ಎರಡನೇ ತಿಂಗಳದಾಗ ಏನಂತ ಅಂದ್ರಿ, ಮಹಾರಾಜನ ವೇಷ ಹಾಕ್ಯಂಬಂದು ಯಾವ ಚಲೋತ್ನೆ ಮಾಡ್ತಾರ ನೋಡು ಅವ್ರ ಕೈ ಡುವೇಟ್ ಅಂದ್ರಿ. ಮೂರು ಇದು ಅತ್ಗ ಅಲ್ಲ, 3 ತಿಂಗಳದಾಗ ಯಾರು ಚಲೋತ್ತೆ ಡ್ಯಾನ್ಸ್ ಮಾಡ್ತಾರ ನೋಡು ಅವ್ರ ಜೊತೆಗೆ ಅಂತ ಅಂದಿದ್ರಿ. ಇದು 4ನೇ ತಿಂಗಳು. ನನಗನ್ಸಿದ ಮಟ್ಟಿಗೆ ದೊಡ್ಡಾಗ ಒಬ್ಬರಿ ತುರ್ಕಂತಾರ ನೋಡು ಅವ್ರ ಕೈ ಡ್ಯಾನ್ಸ್ ಇರ್ಬೇಕು. ನಾನು ಮಾತ್ರ ದೊಡ್ಡ ಬೇಕಾ ಮಾತ್ರ ಮುಗುಲ್ ಮೆಣಸಿನ್ಕಾಯಿ ಲಾಟಿ ಚಾನ್ಸ್ ಶುರು ಮಾಡೋಣ. ಲಾಟ್ಯ ಸಮಾಧಾನ ಇರ್ಲಿ. ಅವ ಹೇಳೋ ಮಾತು ಕರೆ ಐತಿ. ನಾವಿಬ್ರು ಲೋಕಾಯುಕ್ತ ಪೊಲೀಸರದೀವಿ. ಈ ಊರಾಗ ಅನ್ಯಾಯ ಅತ್ಯಾಚಾರ ಆಗೋದನ್ನ ತಿಳ್ಕೊಳಕಂತೇಳಿ ನಾ ಈ ಊರಿಗೆ ಟೀಚರ್ ನೌಕರಿ ಮಾಡ್ಕೊಂಡ್ ಬಂದೆ. ಇವ ಅದನ್ನಲ್ಲ, ಆ ಕಂತ್ರಿ ಕನಿಷ್ಠ ಅದನ್ನಲ್ಲ, ಅವನ್ ಪಿ ಆಗಿ ಇವ ಬಂದಾನ. ಅಯ್ಯೋ ಮುಗೀತಲ್ಲ ಕತಿ. ಲೋಕಾಯುಕ್ತ ಇವ್ನ ಹೈಟರ ನೋಡ್ಬಾರ್ದ. ಮುಗೀತಪ್ಪ.
ಟೀಚರ್ ಕೊಟ್ರೆ ಬಾಯಿ ಗೆದ್ದಿಲ್ಲ. ಏಯ್ ಟೀಚರ್ ಹಂಗ್ ಮಾಡ್ರಿ ನೋಡಪ್ಪ ಬಡ್ಡಿ ಬರೋಲ್ಲ ಅಡಿ ಹೋಗೋಣ ನಾವಿನ್ನು ಮತ್ತೆ ಆಗ್ತಾಳ ಇವತ್ತು ಹಂಗ ಗೋಪುರ ಭಾರಿ ಜೋರಾಗೈತಿ. ಇದ ಜಾತ್ರೆಗೆ ಮಾಲೆ ಹಾಕ್ಕೊಂಡು ನಿಮ್ಮ ನೀ ಯಾವ ಮದುವೆ ಆಗ್ಬಿಡಂಬ. ಅಲ್ಲ ನೀನು ಪೊಲೀಸ್ ನೌಕರಿ ಕೊಟ್ಟವ್ ಯಾವ ಅಂತೀನಿ ನೀನು ವಾಚ್ಮ್ಯಾನ್ ಆಗಿ ನೋಡಲ್ಲಿ. ಇವ ಏನಾರ ಮೂಡ್ ಕೊಡ್ಬೇಕಾರ ಅವ್ನ ಹೆಸರಿಗಿಂತ ಕೊಡ್ಬೇಕು. ಯಾವ ನಮ್ಮನೆ ಹೇಳ್ತದ ನಿನಗೆ ಹೇಳಿದಿಲ್ಲ. ನಿನ್ನ ಮೇಲೆ ಬೂಸ್ಟ್ ಕೊಡೋದು ಸ್ಟ್ರಾಂಗ್ ಆಗಿ ನೀನು ಹಂಗಂದ್ರೆ ಹೋಗೋಣ. इधर देखो उधर देखो भगवान मेरा काम धर्म से नहीं अधर्म से होता ರುದ್ರಯ್ಯನನ್ನು ಮಿನಿಸ್ಟರ್ ಎಂದು ಮೇಲಕ್ಕೆ ಹಾರಿಸಿ ಗುರಿ ನೋಡಿ ಪುಕ್ಕ ಕತ್ತರಿಸಿದೆ. ಹೇಗಿದೆ ಈ ಕಿಲಾಡಿ ಕಿಂಕರನ ಚಮತ್ಕಾರ? ಯಾರು ಇಲ್ಲದ ಮನೆಗೆ ಗೋಳಿ ನುಗ್ಗಿದ ಹಾಗೆ ನುಗ್ಗಿದೆಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಜನ್ಮಕ್ಕೆ? ನಾಚಿಕೆ ದಿನ ಬೆಳಗಾದರೆ ಇನ್ನೊಬ್ಬರ ಜೀವನದಲ್ಲಿ ಆಟುವ ನಮಗೆ ನಾಚಿಕೆ. ಈಗಾಗಲೇ ನಿನ್ನನ್ನು ಗಳಿಸಿಟ್ಟ ಹಣ ವಸ್ತು ವೈಡೂರ್ಯಗಳನ್ನು ದೋಚಿಕೊಂಡು ವಿದೇಶಕ್ಕೆ ಹೊರಟಿದ್ದೇನೆ. ಸುಮ್ಮನೆ ನನ್ನೊಂದಿಗೆ ಬಂದರೆ ರಾಣಿ ಮಹಾರಾಣಿಯ ಹಾಗೆ ಇರ್ತೀಯ. ಇಲ್ಲವಾದ್ರೆ ಏನ್ ಮಾಡ್ತೀಯ ನರ ರಾಕ್ಷಸ? ಬಾಲ್ಯದಲ್ಲಿಯೇ ಹಾಲು ಕುಡಿಯುವ ಬದಲು ಚೆಂಡು ಹಿಡಿಯುವ ಬದಲು ಲಾಂಗ್ ಹಿಡಿದು ಬೆಳೆದ ಖತರ್ನಾಕ್ ಆದ್ಮಿ ಅಂಡರ್ವಾಡಿ ಗರುಡರ. ಸುಮ್ಮನೆ ನನ್ನೊಂದಿಗೆ ಬಾ, ಇಲ್ಲವಾದರೆ ಮುಗಿಯಿತು ನಿನ್ನ ಕತೆ. ನೋಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನನ್ನೇನ್ ಮಾಡ್ಬೇಡಿ, ಬಿಟ್ಬಿಡಿ ನನ್ನನ್ನ. ಈ ಬಂಡರ ಚಂಡ ಪ್ರಚಂಡ ಮಿಂಡ ನಾನಿರುವಾಗ ಬಣ್ಣ. ಓ, ಒಳ್ಳೆಯ ಸಮಯಕ್ಕೆ ಬಂದಿ. ನಿನ್ನ ಸಾವು ನನ್ನ ಕೈಯಲ್ಲಿದೆ ಎಂದು ಕನ್ಫರ್ಮ್ ಆಯಿತು. ಇಂದು ನಿನ್ನ ಸಾವು ನನ್ನ ಕೈಯಲ್ಲಿಯೋ, ನನ್ನ ಸಾವು ನಿನ್ನ ಕೈಯಲ್ಲಿಯೋ ತಿಳಿದೇ ಹೋಗಲಿ. ಬಾರಲೇ ತಾಯಿಗಟ್ಟ. ಧರ್ಮಯೋಗಿ ಬಾ, ರೈತ ರಕ್ತ ಕುಡಿದ ರಣ ಹೇಳಿ ಬಾರಲೇ ಬಾ. ಮುಗಿಯಿತು ಮಗಲೇ ನಿನ್ನ ದೇಹದ ಋಣ. ನೆನೆಸಿಕೋ ಮಗನೇ ನಿನಗೆ ಜನ್ಮ ಕೊಟ್ಟ ತಾಯಿಯನ್ನು. ನಿಲ್ಲು ಬಾಹುಬಲಿ, ನಿಲ್ಲು. ಕಾನೂನು ಕೈಗೆತ್ತಿಕೊಳ್ಳಬೇಡ. ಅವನ ಚಿಂತೆ ನನಗೆ ಬಿಡು. ಬಾಣ ಬಾ, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಅವನು ನನ್ನ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್, ಅಂಡ ನೀನು ಸಾಯಿಸಿದರೆ ಕೊಲೆ, ನಾನು ಸಾಯಿಸಿದರೆ ಎನ್ಕೌಂಟರ್. ದಿಸ್ ಈಸ್ ಪೊಲೀಸ್ ಪವರ್.
ತಪ್ಪು ಮಾಡಿಬಿಟ್ಟೆ ತಮ್ಮ, ತಪ್ಪು ಮಾಡಿಬಿಟ್ಟೆ. ನನ್ನ ಅತ್ತಿಗೆ ಮತ್ತು ನನ್ನ ಗುರುಗಳಿಗೆ ಆದ ಅನ್ಯಾಯಕ್ಕೆ ಅವನನ್ನು ಮನ ಬಂದಂತೆ ಕೊಚ್ಚಿ ಕೊಚ್ಚಿ ಕೊಲ್ಲುತ್ತಿದ್ದೆ. ಇನ್ನು ಉಳಿದಿದ್ದು ಆ ರುದ್ರನನ್ನು ಸುಮ್ಮನೆ ಬಿಡುವುದಿಲ್ಲ. ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತಿದ್ದರೂ ಹಿಡಿದಾಳು ಬಂದು ಒಂದು ತುಂಡಾಗಿ ಕತ್ತರಿಸುವೆ. ನೀವು ನಮ್ಮ ದೊಡ್ಡಣ್ಣನನ್ನು ಬೇಗನೆ ಕರೆದುಕೊಂಡು ಬನ್ನಿ. ನಾನು ಮುಂದಾಗುವ ಅನಾಹುತವನ್ನು ನನ್ನನ್ನು ಏನು ಮಾಡಬೇಡ. ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ನನ್ನನ್ನು ಬಿಟ್ಟು ಬಿಡು. ಬಿಟ್ಟು ಬಿಡಲು ನೀನು ಏನು ಗನಂದಾರಿ ಕೆಲಸ ಮಾಡಿ ಅಂತ ಬಿಟ್ಟಿರಬೇಕು. ನಿನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಪ್ರಜೆಗಳ ಸೇವೆ ಮಾಡಬೇಕೆಂಬ ಕೊನೆಯ ಆಸೆ. ಸ್ವತಂತ್ರ ಬಂದು 77 ವರ್ಷಗಳಾದರೂ ಜನರ ಆರ್ಥಿಕತೆ ಸುಧಾರಿಸಲಿಲ್ಲ, ನಿರುದ್ಯೋಗಗಳಿಲ್ಲ, ಶೌಚಾಲಯಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅಂದ ಮೇಲೆ ಮುಖ್ಯಮಂತ್ರಿಯಾಗಿ ಏನಕ್ಕೆ ಸಿಲವನು ಇತ್ತೀಯ ಪಂಡ ಪಟ್ಟಿ ಮಗನೇ? ನಿಜ ಕ್ರಾಂತಿ, ನಿಜ. ನೀ ಹೇಳುವ ಒಂದೊಂದು ಮಾತು ನಿಜ. ನಮ್ಮ ದೇಶ ಸ್ವತಂತ್ರ ದೇಶವಾಗಲಿಲ್ಲ, ಅತಂತ್ರ ದೇಶವಾಗಿದೆ. ನನ್ನ ತಪ್ಪನ್ನು ಕ್ಷಮಿಸಿ ನನಗೆ ಬದುಕಲು ಒಂದೇ ಒಂದು ಅವಕಾಶ. ಲೇ ಮಗನೇ, ನನ್ನ ಅತ್ತಿಗೆಯ ಶೀಲಹರಣ ಮಾಡಿ ನನ್ನ ಗುರುಗಳನ್ನು ಕೊಲೆ ಮಾಡುವಾಗ ಇದೇ ರೀತಿ ಪರಿಪರಿಯಾಗಿ ಬೇಡಿಕೊಂಡಿರಬೇಕಲ್ಲವೇ? ಆಗ ಎಲ್ಲಿ ಹೋಗಿತ್ತು ನಿನಗೆ ಮನುಷ್ಯತ್ವ? ನಿನ್ನಂತಹದ್ದು ಆಯ್ಕಂಡರಿಗೆ ಈ ನನ್ನ ಬಟ್ಲಿಯಿಂದ ಕತ್ತರಿಸಿದಾಗಲೇ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ. ಲೇ ಮಗನೇ, ನೆನೆಸಿಕೋ, ನಿನಗೆ ಜನ್ಮ ಕೊಟ್ಟ ಅವನ ಮೇಲೆ ಕೈ ಎತ್ತಿದರೆ ನನ್ನ ಮೇಲೆ ಆಳೆ. ಯಾಕಣ್ಣ ಆಣೆ ಹಾಕಿ ಕೈ ಕಟ್ಟಿ ಬಿಟ್ಟೆ ನನ್ನಲ್ಲ? ಹೌದಣ್ಣ, ದೊಡ್ಡಣ್ಣ ಹೇಳುವುದರಲ್ಲಿ ನಿಜ ಇದೆ. ಅವನನ್ನು ಕೊಂದು ನೀನೇಕೆ ಅಪರಾಧಿಯಾಗುವೆ? ಅವನ ಚಿಂತೆಯನ್ನು ನನಗೆ ಬಿಡು. ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸಬೇಕೋ ಅದನ್ನು ನಾನು ಕೊಡಿಸುತ್ತೇನೆ. ಕ್ರಾಂತಿ, ಆ ರುದ್ರಯ್ಯನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಮೇಲಾಗಿ ಅವಳ ತಂಗಿಯನ್ನು ನೀನು ಪ್ರೀತಿಸುತ್ತಿರುವೆ. ಅವಳ ಅಣ್ಣ ಹುಚ್ಚನೇ ಇರಲಿ, ಕೊಲೆಗಡುಕನೇ ಇರಲಿ, ತವರಿನ ಬಳ್ಳಿಯನ್ನು ಕಳೆದುಕೊಳ್ಳುವಷ್ಟು ಕಠೋರ ಮನಸ್ಸು ಯಾವ ಹೆಣ್ಣಿಗೂ ಇರುವುದಿಲ್ಲ. ಹೋಗಲಿ ಬಿಡು, ಎಲ್ಲಿ ಅದು ಬದುಕಿಕೊಳ್ಳಲಿ. ಬೆಟ್ಟಪ್ಪನವರು, ನಿಮ್ಮ ಮನಸ್ಸು ದೊಡ್ಡದು. ನನಗೆ ಪ್ರಾಣ ಭಿಕ್ಷೆ ಕೊಟ್ಟು, ನನ್ನ ತಂಗಿಗೆ ಮಾಂಗಲ್ಯ ಸೌಭಾಗ್ಯ ದೊರಕಿಸಿಕೊಟ್ಟು, ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿಮ್ಮ ಮನೆಯ ಆಳು ಮಗನಾಗಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೀನಿ. ಸರ್, ಅರೆಸ್ಟ್ ಪಿಸಿ ಅರೆಸ್ಟ್ ಹಿಮ್. ಇಂದು ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದುರ್ಗಾ ಮಾತೆ, ಮರಿಯಮ್ಮ ದೇವಿ ಮತ್ತು ವೀರಾಂಜನೇಯ ಕುರಿತು ನಾವೆಲ್ಲರೂ ಮಂಗಲ ಹಾಡುವ